Welcome to the OAPN podcast with your host, Adarsh Sakre. No bullshit, no cuts. 100% raw conversations with 0% fucks to give. We don't encourage the consumption of alcohol, but if you want to open up a cold one while you watch this, it's not a bad idea. Welcome to episode number 143 on a personal note with Adarsh Sakre. On episode number 142, we had Joshua. That was a pretty good episode. I can't forget the fact that he knows over 800 musicians, and that was nice to know. And we really enjoyed talking to him and about his festival called the 24 Songs Festival. We discussed that as well. If you haven't checked out that episode, you should. ಇವತ್ತು ಇನ್ನೊಬ್ರು ಮ್ಯೂಸಿಷಿಯನ್ ಬಂದಿದ್ದಾರೆ. ಆ್ಯಕ್ಚುಲಿ ಐ ಕಾಂಟ್ ಇವನ್ ಕಾಲ್ ಹಿಮ್ ಅ ಮ್ಯೂಸಿಷಿಯನ್. ಇನ್ಫ್ಯಾಕ್ಟ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಏನಂತ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ದೆನ್ ಅವ್ರ ಇನ್ಸ್ಟಾಗ್ರಾಮ್ ನೋಡಿ ಅಟ್ ಒನ್ ಪಾಯಿಂಟ್ ಐ ಫೊಗಾಟ್ ವಾಟ್ ಐ ಶುಡ್ ಇಂಟ್ರೊಡ್ಯೂಸ್ ಹಿಮ್ ಆ್ಯಸ್. ಐ ಟಾಕ್ ಅ ಲಿಟಲ್ ಮೋರ್ ಅಬೌಟ್ ವೈ ಐ ಸೆಡ್ ದ್ಯಾಟ್. ಅದ್ರ ಮುಂಚೆ ಧನಂಜಯ್, ವೆಲ್ಕಮ್. ಥ್ಯಾಂಕ್ ಯು. ಸೊ ನೈಸ್ ಟು ಬಿ ಹಿಯರ್. ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಒಂದೇ ದಿನಲ್ಲಿ ಪ್ಲ್ಯಾನ್ ಮಾಡಿ ಏನು 2 hours ಬೈಕ್ ರೈಡ್ ಮಾಡಿ ಬಂದಿದ್ದೀರಾ? 100% ಸರ್. We need interviews. We need like a little exposure. We need, more people to know about us. Definitely. Yes. We'll take struggles for that. ಥ್ಯಾಂಕ್ ಯು. ಸೊ ಧನಂಜಯ್ ಬಗ್ಗೆ ಏನು ಹೇಳೋದಂತ ಐ ಆಮ್ ಅ ಲಿಟಲ್ ಕನ್ಫ್ಯೂಸ್. ಏನಕ್ಕೆ ಅವ್ರ ಪ್ರೊಫೈಲ್ ಮೇಲೆ ಫೋಟೋಗ್ರಫಿ ಇತ್ತು, ಡಿಸೈನಿಂಗ್ ಇತ್ತು, ಮಾಡ್ಲಿಂಗ್ ಇತ್ತು. ಈ ಆಲ್ಸೋ ಲುಕ್ಸ್ ಲೈಕ್ ಈಸ್ ಇನ್ ಟು ಮಾಡ್ಲಿಂಗ್. ಇಲ್ಲಪ್ಪ, ಮಾಡ್ಲಿಂಗ್ ನಿಮ್ಮ ಪೋಸ್ ಎಲ್ಲ ನೋಡಿ ಹಾಗೆ ಅನಿಸ್ತು ನಮಗೆ. ಅಟ್ ಒನ್ ಪಾಯಿಂಟ್ ಮಾಡ್ಲಿಂಗು ಇತ್ತು. ಮ್ಯೂಸಿಕ್ ಕಾಂಪೋಸಿಷನ್, ದ ನಂಬರ್ ಆಫ್ ಇನ್ಸ್ಟ್ರೂಮೆಂಟ್ ಹಿ ಪ್ಲೇಸ್. ಹಿ ಸೇಸ್ ಈಸ್ ಅ ಕೀಬೋರ್ಡ್ ಆರ್ಟಿಸ್ಟ್, ಬಟ್ ಯು ಆಲ್ಸೋ ಪ್ಲೇ ಅದರ್ ಇನ್ಸ್ಟ್ರೂಮೆಂಟ್ಸ್. ಐ ಡು. ಹೌ ಮೆನಿ? ಸೊ ಬೇಸಿಕಲಿ ನಾನು ಐ ಆಮ್ ಇಂಡಿಯನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡಿಂದ ನಾನು ಬಂದಿರೋದು. ಸೊ ಮ್ಯೂಸಿಕ್ ಬೇಸ್ಡ್ ಅಂತ ತಗೊಂಡ್ರೆ ಹಾಗೆ ಸ್ಟಾರ್ಟ್ ಆಗಿರೋದು. ಓಕೆ. ಸೊ ಐ ಪ್ಲೇ ಇಂಡಿಯನ್ ಇನ್ಸ್ಟ್ರೂಮೆಂಟ್ ತಬ್ಲಾ, ಹಿಂದೂಸ್ತಾನಿ ಇನ್ಸ್ಟ್ರೂಮೆಂಟ್ ಅದು. ಆ್ಯಂಡ್ ಐ ಪ್ಲೇ ಅ ಲಿಟಲ್ ಬಿಟ್ ಆಫ್ ಫ್ಲೂಟ್, ಓನ್ಲಿ ಲಿಟಲ್. ಆ್ಯಂಡ್ ಐ ಪ್ಲೇ ಹಾರ್ಮೋನಿಯಂ, ಕೀಬೋರ್ಡ್, ಆ್ಯಂಡ್ ಯಾ, ಇಟ್ಸ್ ಆಲ್ರೆಡಿ ಅ ಲಾಟ್. ಯಾ. ಆ್ಯಂಡ್ ಯು ಸಿಂಗ್. ಯಾ, ಸ್ವಲ್ಪ ಅಫ್ಕೋರ್ಸ್ ಈ ಇನ್ಸ್ಟ್ರೂಮೆಂಟ್ಸ್ ಆ ಜೊತೆ ಆ ಫೀಲ್ಡ್ ಇದೆಯಲ್ಲ, ಆ ಮ್ಯೂಸಿಕ್ ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕಲಿಯೋರಿಗೆ ಸ್ಪೆಷಲಿ ಇಟ್ಸ್ ಒನ್ ಅಡ್ವಾಂಟೇಜ್. ಬೇಗ ಸಿಂಗಿಂಗ್ ಕಲ್ತ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಸೊ ಅದರಿಂದ ನನಗೂ ಸಿಂಗಿಂಗ್ ಪ್ಯಾಷನ್ ಶುರು ಆಯಿತು. ಸೊ ಯಾ, ಸೊ ಮಾಡ್ತೀನಿ. ಇದ್ರ ಜೊತೆ ಐ ಆಮ್ ಆಲ್ಸೋ ಟೋಲ್ಡ್ ದಟ್ his job is into marketing, so adunu ide. Along with that, he's met a lot of famous people in the past. Sudeep saru, Rakshit saru, ellar jothe one photo ide. So adunu ide. So there is this ontara range for Dhananjay, what and all he has done. That made me curious. Ontara, how come one person, how can he do this much anta? So ಆ ಕ್ಯೂರಿಯಾಸಿಟಿದು ಒಂದು ಕಾನ್ವರ್ಸೇಷನ್ ಇರುತ್ತೆ ಇವತ್ತು. ಸೊ ವೆಲ್ಕಮ್ ಟು ದ ಎಪಿಸೋಡ್. ವೆಲ್ಕಮ್ ಧನಂಜಯ್ ಟು ದ ಸ್ಟುಡಿಯೋ. ಆ್ಯಂಡ್ ಧನಂಜಯ್ ಹೇಳಿದ್ರು ಸ್ವಲ್ಪ ಇದು ಕ್ಯಾಮ್ರಾ ಮುಂದೆ ಎಲ್ಲ ಸ್ವಲ್ಪ ನರ್ವಸ್ ಆಗ್ತೀನಂತ, ಬಟ್ ಐ ಥಿಂಕ್ ಈಸ್ ಆಲ್ರೆಡಿ ಪ್ರಿಟಿ ಕಾನ್ಫಿಡೆಂಟ್. ಇಲ್ವಾ? ಸ್ವಲ್ಪ ಮಾತುಗಳು ಫ್ಲಕ್ಚುಯೇಟ್ ಆಗುತ್ತೆ, ಎಡಿಟರ್ ತಡ್ಕೋಬೇಕು ಅಷ್ಟೇ. ಸೊ ಎನಿವೇ, ಥ್ಯಾಂಕ್ಸ್ ಧನಂಜಯ್ ಫಾರ್ ಕಮಿಂಗ್. ಹೌಸ್ ಇಟ್ ಗೋಯಿಂಗ್? ಕೆಲಸ ಹೇಗೆ ನಡೀತಾ ಇದೆ? ಸೊ ಯು ಹ್ಯಾವ್ ಅ ಫುಲ್ ಟೈಮ್ ಜಾಬ್, ವಿತ್ ದಟ್ ನೀವು ಮ್ಯೂಸಿಕ್ ಪರ್ಸ್ಯೂ ಮಾಡ್ತೀರಾ? ದಟ್ ಇಸ್ ದ ಥಿಂಗ್. ಎಸ್, 100%. ಸೊ ಯಾವಾಗಲೂ ಹೀಗೆ ಇತ್ತಾ, ಜಾಬ್ ವಿತ್ ಮ್ಯೂಸಿಕ್? ಎಸ್. ಫ್ರಮ್ ದ ಬಿಗಿನಿಂಗ್ ಇಟ್ ಈಸ್ ಲೈಕ್ ದಿಸ್ ಓನ್ಲಿ. ಜಾಬ್ ಜೊತೆಗೇನೆ ಮ್ಯೂಸಿಕ್ ಮಾಡ್ತಾ ಇರೋದು. ಫುಲ್ ಟೈಮ್ ಮ್ಯೂಸಿಕ್ ತಗೊಂಡ್ರೆ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಕಂಪ್ಲೀಟ್ಲಿ ಇಮಿಡಿಯೇಟ್ ಸರ್ವೈವಲ್ ಭಾಳ ಕಷ್ಟ. ಫುಲ್ ಟೈಮ್ ಮ್ಯೂಸಿಕ್ ತಗೊಂಡ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಯು ಟು ಸೆಟಲ್ ಇನ್ ಮ್ಯೂಸಿಕ್. ಸೊ ಅದಕ್ಕೆ ಜಾಬ್ ಜೊತೆಗೆ ಮ್ಯೂಸಿಕ್ ಮಾಡಿ ಒನ್ ಫೈನ್ ಡೇ ಯಾವಾಗ ಬರುತ್ತೆ ಆವಾಗ ವಿಲ್ ಕ್ವಿಟ್ ಜಾಬ್. ಪ್ಲಾನ್ ಇದೆ 100%. ಅಯ್ಯೋ ಸರ್, 100%. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಆಡಿಯನ್ಸ್ಗೆ. ಏನು ನಿಮ್ಮ ಬ್ಯಾಕ್ಗ್ರೌಂಡ್, ಎಲ್ಲಿಂದ ಅಂತ. ಸೊ ಸ್ಕೂಲಿಂದಾನೇ ಮ್ಯೂಸಿಕ್ ಇಂಟ್ರೆಸ್ಟ್ ಇತ್ತಾ? ಹೇಗೆ ಸ್ಟಾರ್ಟ್ ಆಯಿತು ಮ್ಯೂಸಿಕ್ದು ಇಂಟ್ರೆಸ್ಟ್? ಫ್ಯಾಮಿಲಿಯಲ್ಲಿ ಇನ್ಯಾರಾದರೂ ಆರ್ಟಿಸ್ಟ್ಸ್? ಮೈ ಫಾದರ್ ಇಸ್ ಅ ಮ್ಯೂಸಿಷಿಯನ್ ಸರ್. Okay. So he teaches Hindustani keyboard instrument and
ಆ್ಯಕ್ಚುಲಿ ನಾನು ಮ್ಯೂಸಿಕ್ಕಿಗೆ ಬರಲಿಕ್ಕೆ ಹೇಗೆ ಪಾತ್ ನಂಗೆ ಸಿಕ್ತು ಅಂತಂದರೆ, ನಾವು ಐ ಆಮ್ ಫ್ರಮ್ ಇಳ್ಕಲ್ ಸರ್, ಇಳಕಲ್. ಬಾಗಲಕೋಟ್ ಇಳ್ಕಲ್. ಸೊ ಅಲ್ಲಿ ನಮ್ಮೂರದು, ಇಳ್ಕಲ್ ನಮ್ಮೂರು. ಸೊ ಅಲ್ಲಿದ್ವಿ ನಾವು. ಅಲ್ಲಿಂದ ವಿ ಶಿಫ್ಟೆಡ್ ಟು ಅ ಟೌನ್ ಕಾಲ್ಡ್ ಮುದ್ದೆಬಿಹಾಳ್. ಸೊ ಅಲ್ಲಿ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಅ ಪ್ರಿನ್ಸಿಪಲ್ ಫಾರ್ ಅ ಸ್ಕೂಲ್ ದೇರ್. ಅದೇ ಸ್ಕೂಲಲ್ಲೇ ನಾವು ಇನ್ನೂ ಈಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಅಲ್ಲೇ ಓದ್ತಾ ಇದ್ವಿ, ಮುದ್ದೆಬಿಹಾಳ್ನಲ್ಲೇ. ಅಲ್ಲೇನಾಗ್ತಿತ್ತು, ಸಿನ್ಸ್ ಮೈ ಫಾದರ್ ಇಸ್ ಅ ಮ್ಯೂಸಿಷಿಯನ್ ಆ್ಯಂಡ್ ಅಪ್ಪನೇ ಪ್ರಿನ್ಸಿಪಲ್ ಅವ್ರಿಗೆ, ಅದೇ ಸ್ಕೂಲಲ್ಲೇ ಇವನ್ ಮೈ ಫಾದರ್ ವಾಸ್ ವರ್ಕಿಂಗ್ ಆಸ್ ಅ ಮ್ಯೂಸಿಕ್ ಟೀಚರ್, ಡ್ರಾಮಾ ಟೀಚರ್. ಯಾ, ಮೈ ಫಾದರ್ ವಾಸ್ ಇನ್ ಟು ಆ್ಯಕ್ಟಿಂಗ್ ಆ್ಯಸ್ ವೆಲ್. ಸೊ ಅದನ್ನೆಲ್ಲ ಹೇಳ್ಕೊಡ್ತಾ, ಈ ಥಿಯೇಟರ್ ವರ್ಕ್ಸ್ ಅಂತೆಲ್ಲ ಬಂದರೆ ಅಫ್ಕೋರ್ಸ್ ದೇರ್ ಆರ್ ಸಾಂಗ್ಸ್ ಇನ್ವಾಲ್ವ್ಡ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಇರುತ್ತೆ. ಅದೇ ಥರ ನನ್ನ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ ಆಯಿತು. ಅಪ್ಪ ಹೇಳ್ಕೊಡೋರು, ನನ್ನ ಕಿವಿ ಮೇಲೆ ಬೀಳೋದು, ಅಮ್ಮ ಯಾವಾಗಲೂ ಕರ್ಕೊಂಡು ಹೋಗೋರು ತೋರ್ಸೋಕ್ಕೆ ಏನು ಮಾಡಿಸ್ತಿದ್ದಾರೆ ಅಪ್ಪ ಅಂತ. ಸೊ ಯಾ, ಮನೆಗೆ ಬಂದಾಗಲೂ ಕೂಡ ಅಪ್ಪ ಅದನ್ನೇ, ಏನೇ ರಿಹರ್ಸಲ್ಸ್ ಏನೇ ಮಾಡ್ಕೋಬೇಕಿರುತ್ತಲ್ಲ ಅದನ್ನೆಲ್ಲ ಬರೆಯೋದು, ಸಮಥಿಂಗ್ ಲೈಕ್ ದ್ಯಾಟ್. ಆ ಥರ ಇದ್ದಾಗ ಸಾಂಗ್ಸ್ ಕಿವಿ ಮೇಲೆ ಬಿದ್ದು 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 ಇಟ್ ಈಸ್ ಲೈಕ್ ಐ ಆಮ್ ಯೂಸ್ ಟು, ನನಗೆ ಇಟ್ ವಾಸ್ ಅ ಮಸ್ಟ್ ಫಾರ್ ಮೀ ಟು ಗೆಟ್ ಇನ್ ಟು ಮ್ಯೂಸಿಕ್. ಆ ಥರ ಆಗೋಯ್ತು. ಸೊ ಲೈಫ್ ಟುಕ್ ಮಿ ದರ್, ಆ ಥರ ಹೇಳ್ಬೋದು ಅಷ್ಟೇ. ಸೊ ಯುವರ್ ಫಾದರ್ ವಾಸ್ ಫುಲ್ ಟೈಮ್ ಇನ್ ಟು ಮ್ಯೂಸಿಕ್? ಯಾ, ಅವ್ರದ್ದು ಬೇರೆ ಏನಾದರೂ ಜಾಬ್ ಇತ್ತಾ? ಇಲ್ಲ. Full time music. Full time into music and drama. He was a drama teacher and a music teacher. ಸೊ ನಿಮ್ಗೇನಕ್ಕೆ ಜಾಬು ಬೇಕಲ್ಲ ಸರ್, ಮತ್ತೆ ಸರ್ವೈವಲ್ಗೆ. ಸರ್ವೈವಲ್ ಬಗ್ಗೆ ಮಾತಾಡೋಣ ಇನ್ ಸಮ್ ಟೈಮ್. ಬಟ್ ಇಟ್ ಈಸ್ ಅ ನೆಸೆಸಿಟಿ. ಇಟ್ ಈಸ್ ಸಿನ್ಸ್ ನಾನು ಪ್ರೀವಿಯಸ್ಲಿ ಮೆನ್ಷನ್ ಮಾಡಿದಾಗೆ, ಮ್ಯೂಸಿಕಲ್ಲಿ ಫುಲ್ ಟೈಮ್ ತಗೊಂಡು ಸರ್ವೈವ್ ಆಗಲಿಕ್ಕೆ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್. ಸೊ ಜಾಬ್ ಜೊತೆಗೆ ಫಸ್ಟ್ ಸೆಟಲ್ ಆ್ಯಂಡ್ ದೆನ್ ಶಿಫ್ಟ್ ಇಟ್ ಟು music. That is the goal. I shifted to my goals to these animations and VFX. ಅದೊಂದಿತ್ತು. ಸೊ ಏನು ಹೇಳ್ದಂಗೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡು, ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡು, ಆ ಥರ ಥಿಯೇಟರ್ ಬ್ಯಾಕ್ಗ್ರೌಂಡು, ಈ ಥರ ಎಲ್ಲ ಬಂದ್ಬಿಟ್ಟಿದ್ದೀನಿ. ಅದು ಒಳಗೆ ಹೋಗ್ತಾ ಇಲ್ಲ ಸರ್. ಏನು ಹೋಗ್ತಾ ಇದ್ದೀನಿ, ಕರೆಕ್ಟಾಗಿ ಒಳಗೆ ಹೋಗ್ತಾ ಇಲ್ಲ. ಇದ್ದೆ, ಒಂದು ರೇಂಜಿಗೆ ಇದ್ದೆ ಸರ್ ನಾನು. ಬಟ್ ತುಂಬ ಐ ಯೂಸ್ ಟು ಗೆಟ್ ಇರಿಟೇಟೆಡ್. ಅಪ್ಪ ಬೇಡ, ಇದು ಆಗ್ತಾಯಿಲ್ಲ ಓದೋಕ್ಕೆ ಅಂತ, ಸೀರಿಯಸ್ಲಿ. ಸೊ ಅದನ್ನು ಪಕ್ಕಕ್ಕಿಟ್ಟು, ಇಟ್ ವಾಸ್ ನಾಟ್ ಲೈಕ್ ನನ್ನ ಕೈಲಿ ಆಗಲಿಲ್ಲ ಅಂತ, ಬಟ್ ಮೈ ಇಂಟ್ರೆಸ್ಟ್ಸ್ ವೇರ್ ಡಿಫ್ರೆಂಟ್. ಸೊ ಅದನ್ನು ಬಿಟ್ಟು ಆ್ಯನಿಮೇಷನ್ಸಿಗೆ ಹೋಗಿ ಐ ಕಂಪ್ಲೀಟೆಡ್ ಮೈ 2 to 3 years ಆಫ್ ಕೋರ್ಸ್ ದೇರ್. ಆ್ಯಂಡ್ ಇಮಿಡಿಯೇಟ್ಲಿ ರೇಡಿಯೋ ಸ್ಟೇಷನಲ್ಲಿ ಅಲ್ಲಿ ಸಿಕ್ತು ನನಗೆ ಜಾಬು. ಅಲ್ಲಿ ಯಾವಾಗಿದು? ವಿಚ್ ಇಯರ್? 2017 ಎಂಡ್. Oh, and you're still with the same? No. ಇವಾಗ that time, so your first job was radio? Yeah. Okay. ಅದು ಎಷ್ಟು ವರ್ಷ? ರೇಡಿಯೋನಲ್ಲಿ ನನಗೂ ಕನ್ಫ್ಯೂಸ್ ಆಗಿತ್ತು, ರೇಡಿಯೋನಲ್ಲಿ ನಂಗೆ ಏನು ಕೆಲಸ ಇರ್ಬೋದು ಅಂತ. ಬಟ್ ಆಫ್ಕೋರ್ಸ್ ಎಲ್ಲರೂ ದೇ ವರ್ ಶಿಫ್ಟಿಂಗ್ ಟು ದಿಸ್ ಲೇಟೆಸ್ಟ್ ಇದು ಡಿಜಿಟಲ್ ಎರಾ. ಸೊ ಅವ್ರಿಗೂ ದೇ ನೀಡೆಡ್ person who can shoot the celeb interviews which used to happen in their studios. ಅದನ್ನೆಲ್ಲ ಶೂಟ್ ಮಾಡೋದು, ಅದನ್ನೆಲ್ಲ ಪ್ಯಾಕೇಜ್ ಮಾಡೋದು was my job then. Yeah. So now I have my own team which does these works. Oh. Yeah. Okay. ಸೊ ನಿಮ್ಮದೇ ಒಂದು ಟೀಮ್ ಇದೆ ಇವಾಗ? ಒಂದೇ ಟೀಮ್ ಇದೆ ಇವಾಗ. ನೈಸ್. ವಿಲ್ ಟಾಕ್ ಅಬೌಟ್ ದಟ್ ಟೀಮ್. ಸೊ ರೇಡಿಯೋದು ಇಟ್ ವಾಸ್ ಯುವರ್ ಫಸ್ಟ್ ಎಕ್ಸ್ಪೋಜರ್? ಇಂಡಸ್ಟ್ರಿದು ಒಂದು ಎಕ್ಸ್ಪೋಜರ್ ಸಿಕ್ತು. ಅದೇ. ಓಕೆ. ಏನೇನು, ವಾಟ್ ಆನ್ ಆಲ್ ಡಿಡ್ ಯು ಲರ್ನ್? ಎಕ್ಸ್ಪೋಜರ್ ಅನ್ನೋಕ್ಕಿಂತ ಇಟ್ ವಾಸ್ ಮೋರ್ ಲೈಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಸರ್. ನಾನು ಅವಾಗ ಏನು ತಿಳಿತಿರ್ಲಿಲ್ಲ. ಕೆಲಸ ಮಾಡಬೇಕು, ಇಲ್ಲ ಸ್ವಲ್ಪ ಅರ್ನ್ ಮಾಡಬೇಕು, ನನ್ನ ಪಾಕೆಟ್ ಮನಿ ನಾನು ನೋಡ್ಕೋಬೇಕು, ಅಷ್ಟೇ ಇದ್ದಿದ್ದು ಗೋಲು. ಸೊ ಏನು ಜಾಸ್ತಿ ಏನು ಇದಿರಲಿಲ್ಲ. ಗರ್ಲ್ ಫ್ರೆಂಡ್ ಇಲ್ಲ, ಏನಿಲ್ಲ ಆ ಟೈಮಲ್ಲಿ. ಜಸ್ಟ್ ದುಡಿಬೇಕು, ಹೋಗ್ಬೇಕು, ಕೆಲಸ ಮಾಡಬೇಕು, ಅಷ್ಟೇ ಇದ್ದಿದ್ದು ಸರ್. ಬಟ್ ಅಲ್ಲಿಂದ ನನಗೆ ಬೆನಿಫಿಟ್ ಆಗಿದೆ ಏನಂದರೆ, ಸುಮಾರು ಸೆಲೆಬ್ರಿಟೀಸ್ ದೇ ಅಪ್ರಿಷಿಯೇಟೆಡ್ ಮೈ ವರ್ಕ್. ಓಕೆ. ಕೆಲವೊಬ್ಬರು, ಎಲ್ಲರೂ ಅಪ್ರಿಷಿಯೇಟ್ ಮಾಡೋದಿಲ್ಲ, ಬಟ್ ಕೆಲವೊಬ್ಬರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆ್ಯಸ್ ಐ ವಾಸ್ ಆಲ್ಸೋ ಇನ್ ಟು ಸಿಂಗಿಂಗ್. ಆವಾಗಲೇ ನಾನು ಡಿಜಿಟಲ್ಗೆ ಅಲ್ಲಿ ಇಲ್ಲಿ ನನ್ನ ಸಾಂಗ್ಸ್ ಹಾಕೋದು ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೆ ನಾನು. ಸೊ ಅದರಿಂದ ನನ್ನ ವರ್ಕ್ಸ್ನೆಲ್ಲ ಬಂದಿರೋ ಸೆಲೆಬ್ರಿಟೀಸ್ಗೆಲ್ಲ ತೋರಿಸ್ಕೊಂಡು, ದಟ್ ವಾಸ್ ಒನ್ ಆ್ಯಡೆಡ್ ಬೆನಿಫಿಟ್ ಫಾರ್ ಮಿ. ದಟ್ ಒಂಥರ ನೆಟ್ವರ್ಕಿಂಗ್ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಆಫ್ಕೋರ್ಸ್ ಅದಾದಮೇಲೆ ಐ ಶಿಫ್ಟೆಡ್ ಮೈ ಇದು. ಬಟ್ ಏನು ನನಗೆ ಆ ಥರ ಆಸ್ ಅ ಮ್ಯೂಸಿಷಿಯನ್ ನನಗೆ ಅಲ್ಲಿಂದ ಏನು ಬೆನಿಫಿಟ್ ಆಗಲಿಲ್ಲ.
ಅಲ್ಲಿ ಬರೀ ಕೆಲಸ ಮಾಡ್ತಿದ್ದೆ ಬಿಟ್ರೆ ನಂಗೆ ದೇರ್ ವಾಸ್ ನೋ ಇದು ಔಟ್ಕಮ್ ಏನೂ ಇರಲಿಲ್ಲ ನಂಗೆ ಅದರಿಂದ, ನೋ ಬೆನಿಫಿಟ್ಸ್. ಸುಮ್ಮನೆ ಕೆಲಸ ಮಾಡ್ತಿದ್ದೆ, ಹೋಗ್ತಿದ್ದೆ, ಬರ್ತಿದ್ದೆ ಅಷ್ಟೇ. ಬಟ್ ಒಂದು ಲೆವೆಲ್ ಇತ್ತು ಸರ್, ವರ್ಕಿಂಗ್ ಅಟ್ ವೆರಿ ನೈಸ್ ಆರ್ಗನೈಸೇಷನ್ ಅನ್ನೋದೊಂದು ಲೆವೆಲ್ ಇದೆ, ಈಗಲೂ ಇದೆ. ಸೊ ಐ ವಾಸ್ ವೆರಿ ಹ್ಯಾಪಿ ವರ್ಕಿಂಗ್ ದೇರ್ ಆ್ಯಂಡ್ ಇಟ್ ವಾಸ್ ಅ ನೈಸ್ ಕಂಪನಿ. You mentioned RJ Saujanya was very close to you. Is okay. Forever. Our jothe I saw some posts, like there was a post where she asked you to come and sing in front of the camera. So it seemed like she was very encouraging of you. ಅವರು ಐ ಥಿಂಕ್ ಅದೇ ನಾನು ಜಾಯ್ನ್ ಆಗಿರೋ ಟೈಮಲ್ಲೇ ಅವರು ಅವರ ಏನಿದು ಮ್ಯಾಟರ್ನಿಟಿ ಲೀವ್ಸ್ ಎಲ್ಲ ಮುಗಿಸ್ಕೊಂಡು ಅವರು ಮತ್ತೆ ವಾಪಸ್ ಜಾಬ್ ಶುರು ಮಾಡಿದಂಥ ಡೇಸ್ ಅವು. ಓಕೆ. ಹಾಂ, ಸೊ ಆ ಟೈಮಲ್ಲಿ ಶಿ ವಾಸ್ ಶೂಟಿಂಗ್ ಫಾರ್ ಕೃಷ್ಣ ಅಜಯ್ ರಾವ್, ಸಂಗೀತ ರಾಜೀವ್ ಅಂತೆಲ್ಲ ದೇರ್ ಆರ್ ಪೀಪಲ್. ಸೊ ಅವ್ರಿಗೆ ಸಂಗೀತ ರಾಜೀವ್ ಅಂತ ಬಂದಿದ್ರು ಸ್ಟುಡಿಯೋಗೆ. ಶಿ ಈಸ್ ಅ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ಶಿ ಈಸ್ ಅ ವೆರಿ ವಿಡಿಯೋ ಅವ್ರ ಜೊತೆನೇ ಅದು. ಹೌದು. ಸೊ ಅವರು ಇಂಡಿಪೆಂಡೆಂಟ್ ಆರ್ಟಿಸ್ಟು. ಸೌಜನ್ಯ ಅವ್ರಿಗೆ ಗೊತ್ತಿತ್ತು ಐ ವಾಸ್ ಇನ್ ಟು ಮ್ಯೂಸಿಕ್, ಐ ವಾಸ್ ಸಿಂಗಿಂಗ್, ಐ ವಾಸ್ ಕಂಪೋಸಿಂಗ್, ನಾನು ಕೀಬೋರ್ಡ್ ಪ್ಲೇ ಮಾಡ್ತಿದ್ದೆ, ಶೋ ಎಲ್ಲ ಗೊತ್ತಿತ್ತು. ಬಟ್ ಸಿನ್ಸ್ ಮಾರ್ನಿಂಗ್ ಶೋ, ಸೌಜನ್ಯ ಯೂಸ್ ಟು ಹೋಸ್ಟ್ ಮಾರ್ನಿಂಗ್ ಶೋ. ಸೊ ಆ ಟೈಮಲ್ಲಿ ಮಾರ್ನಿಂಗ್ 6:30, 7 o'clock ಆಲ್ ಸ್ಟುಡಿಯೋ ಎಲ್ಲ ಸೆಟ್ ಆಗಿ ರೆಡಿ ಇರೋದು, ಇನ್ನೊಂದು ಶೂಟಿಂಗ್ ಶುರು ಆಗೋದು. ಮಧ್ಯದಲ್ಲೇ ಶಿ ಯೂಸ್ ಟು ಕಾಲ್ ಮೀ, ಸ್ಪೆಷಲಿ ವೆನ್ ದೇರ್ ಆರ್ ಸಮ್ ಮ್ಯೂಸಿಷಿಯನ್ಸ್ ಇನ್ ದ ಫ್ರೇಮ್, ಶಿ ಯೂಸ್ ಟು ಕಾಲ್ ಮೀ ಇನ್ ದ ಫ್ರೇಮ್, ಶಿ ಯೂಸ್ ಟು ಇಂಟ್ರಡ್ಯೂಸ್ ಮೀ. ಸೊ ಅಲ್ಲಿ ನಿಂಗೆ ಯಾವ್ದು ಹಾಡು ಗೊತ್ತು, ಹಾಡು ಇವ್ರ ಮುಂದೆ ಅಂತೆಲ್ಲ ಹಾಡಿಸಿ, ನಿಂಗೆ ಯಾವ್ದು ಫೇವ್ರೇಟ್ ಹಾಡು ಇವ್ರದ್ದು ಅಂತೆಲ್ಲ. ಸೊ ಐ ಯೂಸ್ ಟು ಟಾಕ್ ಅಬೌಟ್ ದೋಸ್ ಸೆಲೆಬ್ರಿಟೀಸ್ ದೇ ಯೂಸ್ ಟು ಗೆಟ್. ಸೊ ಆ ಥರ ಕನೆಕ್ಟ್ ಆಯಿತು. ಬಟ್ ನಾವು ತುಂಬ ಜನ ಏನೋ ಬಿಕಾಸ್ ಆಫ್ ದಿಸ್ ರೇಡಿಯೋ ಸ್ಟೇಷನ್ ಕೆಲವು ಸೆಲೆಬ್ರಿಟೀಸ್ಗೆ ಗೊತ್ತು ನಾನು ಅಷ್ಟೇ. ಓಕೆ, ಸೂಪರ್. ಸೊ ಇನ್ ವಿಚ್ ಇಯರ್ ಡಿಡ್ ಯು ಲೀವ್ ರೇಡಿಯೋ? ಐ ಥಿಂಕ್ 2021 ಬಿಟ್ಟೆ. ಕೋವಿಡ್ ಆದ್ಮೇಲೆ ಬಿಟ್ಟೆ. ಡ್ಯೂರಿಂಗ್ ಕೋವಿಡ್ ಆಲ್ಸೋ ನಿಮ್ದು ಅಲ್ಲೇ ಇತ್ತು ಜಾಬ್? ಐ ಹ್ಯಾಡ್ ಅ ಬ್ಯಾಡ್ ಇನ್ಸಿಡೆಂಟ್ ಅವ್ರ ಜೊತೆ. ಅದಕ್ಕೋಸ್ಕರ ಬಿಟ್ಟೆ. ಇಟ್ ಡಿಡ್ಂಟ್ ವರ್ಕ್. ಅದಕ್ಕೆ ಓಕೆ, ಐ ಡೋಂಟ್ ಆಸ್ಕ್ ಯು ವಾಟ್ ದಟ್ ಬ್ಯಾಡ್ ಇನ್ಸಿಡೆಂಟ್ ವಾಸ್, ಡಸಂಟ್ ಮ್ಯಾಟರ್. ಬಟ್ ರೇಡಿಯೋ ಆದ್ಮೇಲೆ ದೆನ್ ವಾಟ್ ಬಿಕೇಮ್ ದ ಪ್ಲಾನ್? ರೇಡಿಯೋ ಆದ್ಮೇಲೆ ನಿಮ್ದೇ ಮ್ಯೂಸಿಕ್ ನೀವು ಕಂಪೋಸ್ ಮಾಡೋದಿತ್ತ ಅವಾಗ ಡ್ಯೂರಿಂಗ್ ರೇಡಿಯೋ? ಐ ಯೂಸ್ ಟು ಕಂಪೋಸ್, ಐ ಯೂಸ್ ಟು ವರ್ಕ್ ಆನ್ ಥೀಮ್ಸ್. ನಂದೇ ಇನ್ಸ್ಟ್ರೂಮೆಂಟಲ್, ಈಗ ಯಾವ್ದಾನ ಹೊಸ ಸಾಂಗ್ಸ್ ಬಂದರೆ ಅದರದ್ದೇ ಆದ ಕೆಲವು ಕವರ್ಸ್ ಮಾಡೋದಾಗಲಿ, ಕೆಲವು ಇನ್ಸ್ಟ್ರೂಮೆಂಟಲ್ ಥೀಮ್ಸ್ನ ಹೊಸದಾಗಿ ಕ್ರಿಯೇಟ್ ಮಾಡೋದಾಗಲಿ, ಗಿವಿಂಗ್ ಇಟ್ ಅ ಫ್ರೆಶ್ ಅಪ್ರೋಚ್ ಆ್ಯಂಡ್ ಮೇಕಿಂಗ್ ಅ ವೆರಿ ಸಿನಿಮ್ಯಾಟಿಕ್ ವಿಡಿಯೋ ಫಾರ್ ದ್ಯಾಟ್. ಸೊ ಆ ಥರ ಎಲ್ಲ ಮಾಡ್ತಾಯಿದ್ದೆ ನಾನು. ಸೊ ಆ ಥರ ಐ ಯೂಸ್ ಟು ಕೀಪ್ ಮೈ ಸೆಲ್ಫ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಆ ಥರ ಮಾಡ್ಕೊಂಡಿದ್ದೆ. ಒಂದಷ್ಟು ಇಂಡಿಪೆಂಡೆಂಟ್ ಸಾಂಗ್ಸ್ ಮೇಲೂ ವರ್ಕ್ ಮಾಡಿದೆ ನಾನು ನನ್ನ ಚಾನಲ್ನಲ್ಲಿ ಹಾಕಲಿಕ್ಕೆ. ಸೊ ಇನ್ನೂ ವರ್ಕ್ ನಡೀತಾನೇ ಇದೆ ಆವಾಗಿಂದ. ಐ ಲವ್ ಕಂಪೋಸಿಂಗ್, ಹ್ಯಾಪನಿಂಗ್. ನೈಸ್. ಸೊ ರೇಡಿಯೋ ಜಾಬ್ ಆದಮೇಲೆ ಈ ಮಾರ್ಕೆಟಿಂಗ್ ಜಾಬಲ್ಲಿ ಬಂದ್ರಾ ಡೈರೆಕ್ಟಾಗಿ? ದಿಸ್ ಇಸ್ ಯೋರ್ ಸೆಕೆಂಡ್ ಜಾಬ್? ಸೆಕೆಂಡ್ ಜಾಬ್. ಸೊ ಫಸ್ಟ್ ಜಾಬ್ ವಾಸ್ ಆಫ್ಟರ್ ಕಾಲೇಜ್ ಇದು ರೇಡಿಯೋದು? ಸೊ ಕಾಲೇಜಿಂದ ಡೈರೆಕ್ಟ್ ಯು ಜಾಯಿನ್ ರೇಡಿಯೋ? ಅದು ರೇಡಿಯೋ ಜಾಬ್ ಹೇಗೆ ಸಿಕ್ ನಿಮಗೆ ಆವಾಗ? RJ ರಜಸ್ ಅಂತ ಇದ್ದಾರೆ. ಸೊ ಎವ್ರಿಬಡಿ ಕಾಲ್ ಹಿಮ್ ದಿ ಫೇಮಸ್ ರೌಂಡ್ ರಜಸ್. ರೌಂಡ್ ರಜಸ್? ಯಸ್. ಸೊ ಈಸ್ ಅ ವೆರಿ ಫೇಮಸ್ ಫುಡ್ ಬ್ಲಾಗರ್. ಸೊ ಅವರು ದೇ ಯೂಸ್ ಟು ಡೂ ಸಮಥಿಂಗ್ ಕಾಲ್ಡ್ So I know about this. So they used to do that. So I was a musician then. Correct. ಸೊ 2016-17 ಐ ವಾಸ್ ಅ ಮ್ಯೂಸಿಷಿಯನ್. 16 ಒಂದ್ಸಲ ನಾನು ರೇಡಿಯೋ ಸ್ಟೇಷನ್ಗೆ ಬಂದು ಆ ಸೀಸನ್ಗೆ, ಒಂದು ಪರ್ಟಿಕ್ಯುಲರ್ ಸೀಸನ್ಗೆ ಐ ವಾಸ್ ಅ ಕೀಬೋರ್ಡ್ ಪ್ಲೇಯರ್. ಎಲ್ಲ ಆಯಿತು. ದಟ್ ಇಯರ್ ಪಾಸ್ಟ್ ಆ್ಯಂಡ್ ನೆಕ್ಸ್ಟ್ ಇಯರ್ ಅಗೇನ್ ದೇ ಕಾಲ್ಡ್ ಮೀ. 2017-18ಗೆ ಮತ್ತೆ ಕರೆದ್ರು. ಹೋಗಿ ಮತ್ತೆ ಮ್ಯೂಸಿಷಿಯನ್ಸ್ಗೆ ಅಕಂಪ್ನಿ ಮಾಡಬೇಕಿತ್ತು. ಕೀಬೋರ್ಡ್ ತೊಗೊಂಡು ಹೋಗಿದ್ದೆ ನಾನು. ಪರ್ಫಾರ್ಮ್ ಮಾಡ್ತಾ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ ದಟ್ ಐ ಆಮ್ ಇನ್ ಟು ದೀಸ್ ಮೆನಿ ಥಿಂಗ್ಸ್ ಆ್ಯಸ್ ವೆಲ್. ಏನಾದರೂ ಇದ್ದರೆ ಹೇಳಿ, ಇಫ್ ದೆರ್ ಆರ್ ಸಮ್ ಆಪರ್ಚುನಿಟೀಸ್ ಫಾರ್ ಮೀ ಪ್ಲೀಸ್ ಲೆಟ್ ಮೀ ನೋ ಅಂತೆಲ್ಲ ಮಾತಾಡ್ತಾ ಸೊ ಐ ಗಾಟ್ ದಿಸ್ ಆಪರ್ಚುನಿಟಿ ಟು ಬಿ ಅ ಡಿಜಿಟಲ್ ಸ್ಪಾಕ್. Okay. Yeah, I was handling their Instagram profile. I was shooting the videos for every celebrities who were walking in.
and I was editing those videos and promoting those on Instagram. ಆನ್ ಇನ್ಸ್ಟಾಗ್ರಾಮ್. So that was my job. ಅಲ್ಲೇ ಇಂಟ್ರೊಡಕ್ಷನ್ ಆಗಿತ್ತು Yeah. ಆಲ್ರೆಡಿ. ಎನಿವೆ ರೇಡಿಯೋ ಸ್ಟೇಷನ್ ಜೊತೆ ರೇಡಿಯೋ ಅಲ್ಲಿ ಆಲ್ಮೋಸ್ಟ್ ಇನ್ 6 years. No, 4 years. 3 years. 3 years. 18, 19, 20. 21 I shifted. ಓಕೆ ಓಕೆ. 17 ಎಂಡಿಗೆ ನಂಗೆ ಇದಾಗಿದ್ದು. 17 ಹತ್ರ. ಅವಾಗಿಂದ ಇದು ಮಾರ್ಕೆಟಿಂಗ್ ಏಜೆನ್ಸಿ. 21 onwards marketing. ಪ್ರೆಸೆಂಟ್ ತನಕ ಇದೆ. ಓಕೆ ಓಕೆ. ಸೊ ಇವಾಗ ಕಾಂಪೋಸಿಷನ್ ಬಗ್ಗೆ, ಮ್ಯೂಸಿಕ್ ಕಾಂಪೋಸಿಷನ್ ಬಗ್ಗೆ ವಾಟ್ ವಾಸ್ ಇಟ್ ಲೈಕ್? ಅಟ್ ವಾಟ್ ಪಾಯಿಂಟ್ ಡಿಡ್ ಯು ಸೇ ನಂದೇ ಒಂದು ಬ್ರ್ಯಾಂಡು, ನಾನೇ ಒಂದು ಕಂಪೋಸರ್ ಆಗೋಣ ಅಂತ ಯಾವಾಗಿಂದ ಬಂತದು? ನನ್ನ ಸರ್ಕಲ್ ಆಗಿದೆ ಸರ್. ನನ್ನ ಸುತ್ತಮುತ್ತ ಇರೋರೆಲ್ಲ ಸಿಂಗರ್ಸೇ, ಆಲ್ ಆರ್ ಮ್ಯೂಸಿಷಿಯನ್ಸ್. ನನ್ನ ಅಕ್ಕಪಕ್ಕ ಯಾರ ಜೊತೆ ಓಡಾಡ್ತೀನೋ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ದೇ ಎನ್ಕರೇಜ್ ಮೀ ಸೋ ಮಚ್ ಕೆಲವರು. ಸೊ ಆ ಥರ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ, ಆ್ಯಂಡ್ ಈವನ್ ಮೈ ಫಾದರ್ ಅವ್ರದ್ದು ಡ್ರಾಮಾಗೆ ಬೇಕಾಗಿರೋವಂಥ ಕೆಲವು ಸ್ಕ್ರಿಪ್ಟ್ಸ್ ಇರುತ್ತೆ, ಅದಕ್ಕೆ ಬೇಕಾಗಿರೋವಂಥ ಕಾಂಪೋಸಿಷನ್ಸ್ ಅವ್ರು ಮಾಡ್ತಾಯಿದ್ರು. ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಇನ್ಸ್ಪೈರ್ಡ್ ಮೀ. ನನಗೆ ಗೊತ್ತಿಲ್ಲದಂಗೆ ಐ ಸ್ಟಾರ್ಟೆಡ್ ಕಂಪೋಸಿಂಗ್ ಮ್ಯೂಸಿಕ್. ಯಾವುದನ್ನೇ ಒಂದು ಭಕ್ತಿಗೀತೆ ಅದನ್ನು ಇದ್ದರೆ ಐ ಯೂಸ್ ಟು ಪುಟ್ ಅ ಡಿಫ್ರೆಂಟ್ ಟೋನ್ ಟು ದ್ಯಾಟ್. ನೈಸ್ ಮಾಡಿ ಐ ಯೂಸ್ ಟು ಟ್ರೈ ಗಿವಿಂಗ್ ಇಟ್ ಅ ಡಿಫ್ರೆಂಟ್ ಟಚ್. ಸೊ ಹಾಗೆ ಡೆವಲಪ್ಮೆಂಟ್ ಆಗ್ತಾ ಬಂತು ಸರ್. ಸೂಪರ್. ನಿಮ್ಮ ಕಂಪೋಸಿಷನ್ ಬಗ್ಗೆ ವಾಟ್ ಡಸ್ ಯುವರ್ ಫಾದರ್ ಸೇ? ಲೈಕ್ ಅವ್ರಿಗೆ ಇಷ್ಟ ಆಗುತ್ತಾ? ಇಸ್ ವೆರಿ ಲೈಕ್ ಕ್ರಿಟಿಕಲ್? ಹಿ ಅಪ್ರಿಷಿಯೇಟ್ಸ್ ಮೀ. ಇನ್ನೂ ಕಲಿಬೇಕು ನೀನು, ಇನ್ನೂ ತುಂಬ ಡೀಪಾಗಿ ಆಳವಾಗಿ ತಿಳ್ಕೊಂಡು ಮುಂದಕ್ಕೆ ಹೋಗು ಅಂತಲೇ ಇವತ್ತಿಗೂ ಅವ್ರು ಹೇಳೋದು. ಬಟ್ ಐ ಆಮ್ ಶ್ಯೂರ್ ಡೀಪ್ ಸಮ್ವೇರ್ ಇನ್ಸೈಡ್ he loves my music is what I feel. Okay hopefully. ಮ್ಯೂಸಿಕ್ ಕಾಂಪೋಸಿಷನಲ್ಲಿ ಇವತ್ತು ಲಾಡ್ ಆಫ್ ಕಂಪೋಸರ್ಸ್ ದಟ್ ಐವ್ ಮೆಟ್, ಅವರು ಒಂಥರ ಇದರ್ ದೇ ಗೋ ಇನ್ ಟು ಮೇಕಿಂಗ್ ಒರಿಜಿನಲ್ ಮ್ಯೂಸಿಕ್, ಇಲ್ಲಾಂದರೆ ಫುಲ್ ಒಂಥರ ಕವರ್ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು. ದೇ ಗೆಟ್ ಇನ್ ಟು ದಟ್. ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಬೋತ್ ಆರ್ ಡಿಫ್ರೆಂಟ್. ನಿಮ್ಮದು ಏನು ಇಂಟ್ರೆಸ್ಟು? ವಾಟ್ ಯು ವಾಂಟ್ ಟು ಡೂ? ನಿಮ್ಮದೇ ಮ್ಯೂಸಿಕ್ ಕಾಂಪೋಸಿಷನ್ ಮಾಡೋಕ್ಕದ ಸುಮಾರು ಸಾಂಗ್ಸ್ ಐ ಆಮ್ ವರ್ಕಿಂಗ್ ಆನ್ ಲಾಟ್ ಆಫ್ ಸಾಂಗ್ಸ್. ಎಷ್ಟು ನಾನು ಐ ಹ್ಯಾವ್ ಕೆಪ್ಟ್ ಸಮ್ 2-3 ಹಾರ್ಡ್ ಡಿಸ್ಕ್ಸ್ ಫಾರ್ ದೋಸ್ ಥಿಂಗ್ಸ್. ಇದೆ ತುಂಬ ಸಾಂಗ್ಸ್ ಕಂಪೋಸ್ ಮಾಡಿ ಇಟ್ಟಿದ್ದೀವಿ. ಸೊ ಯು ನೋ ದ ಚಾಲೆಂಜ್, ವೇರ್ ದ ಚಾಲೆಂಜ್ ಈಸ್ ಅಂದರೆ ದ ಪ್ರೊಡಕ್ಷನ್ ಪಾರ್ಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಪಾರ್ಟ್, ಮತ್ತು DI and the post production part. Those things are challenges. Again, for everything we need money. ಎಲ್ಲದಕ್ಕೆ ಫಾರ್ ಪ್ರೊಡಕ್ಷನ್ ಯು ನೀಡ್ ಮನಿ. ಸೊ ಈಗ ನಾನು ಕ್ಯಾಮ್ರಾಮನ್ ಆದರೆ ಈಗ ಫ್ರೇಮಲ್ಲೂ ನಾನೇ ಇರಬೇಕು ಅಂದರೆ ಇಟ್ ಈಸ್ ಡಿಫಿಕಲ್ಟ್. ಸೊ ಇಟ್ ವಾಸ್ ಅ ಟಾಸ್ಕ್. ನಾನು ಅದನ್ನು ಟ್ರೈ ಮಾಡಿದೆ, ಹೆಂಗಾದ್ರೂ ಮಾಡೋಕ್ಕಾಗತ್ತಾ ಅಂತ. ಆಗಲ್ಲ, ಅದು ಫ್ಲೋ ಬರಲ್ಲ. ಆ್ಯಂಡ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆರ್ ಲೈಕ್ ರಿಯಲಿ ಹೈ. ಸೊ ಮಿಕ್ಸಿಂಗ್ ಫಾರ್ ದ ಆಡಿಯೋ ಆಲ್ಸೋ ಮಿಕ್ಸಿಂಗ್ ಅಂತೆ, ಮಾಸ್ಟರಿಂಗ್ ಅಂತೆ, 108 ಇದೆ ಸರ್. ಇಟ್ ಈಸ್ ಲೈಕ್ ಲಾಟ್ ಆಫ್ ಥಿಂಗ್ಸ್. ಸೊ ವಿ ಆರ್ ಗೋಯಿಂಗ್ ಸ್ಲೋಲಿ. ನನ್ನ ಕೇಳಿದ್ರೆ ಐ ಆಮ್ ಜಸ್ಟ್ ಸ್ಟಿಲ್ ಅ ಬೇಬಿ ಹಿಯರ್, ಜಸ್ಟ್ ಕೀಪಿಂಗ್ ಮೈ ಫಸ್ಟ್ ಸ್ಟೆಪ್, ನಾಟ್ ಇವನ್ ಅ ಫಸ್ಟ್ ಸ್ಟೆಪ್ ಯು ಕ್ಯಾನ್ ಆಸ್ಕ್ ಮೀ. ಆ್ಯಂಡ್ ಆಡಿಯೋ, ಐ ಥಿಂಕ್ ಆಡಿಯೋ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೆನ್ಸಿವ್ ಇಂಡಸ್ಟ್ರಿ. ಅಯ್ಯೋ ಅಲ್ವಾ? ಆಡಿಯೋ ಇಟ್ ಸೆಲ್ಫ್, ಅದು ರೆಕಾರ್ಡ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು, ಎವ್ರಿಥಿಂಗ್ ಇಸ್ ಎಕ್ಸ್ಪೆನ್ಸಿವ್. And it takes a lot of money. 100% sir. It's not easy. ಸ್ಟುಡಿಯೋ ಆಯಿತು, ಸೌಂಡ್ ಇಂಜಿನಿಯರ್ ಚಾರ್ಜಸ್ ಆಯಿತು, ಮತ್ತು ಮಿಕ್ಸಿಂಗಿಗೆ ಬೇರೆ ಚಾರ್ಜಸ್ಸು, ಮಾಸ್ಟರಿಂಗಿಗೆ ಬೇರೆ ಚಾರ್ಜಸ್ಸು. ಆ್ಯಂಡ್ ಇಫ್ ಯು ಡೋಂಟ್ ಲೈಕ್ ಇಟ್ ವಿ ನೀಡ್ ಅನದರ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್. ಫಾರ್ ದ್ಯಾಟ್ ಅಗೇನ್ ವಿಲ್ ಹ್ಯಾವ್ ಟು ಗೋ ಫಾರ್ ದಿ ಅಡಿಷ್ನಲ್ ಮನಿ. ಫ್ರೆಷರ್ಸ್ಗೆ ವಿ ಡೋಂಟ್ ಹ್ಯಾವ್ ಎನಿ ಪ್ರೊಡ್ಯೂಸರ್ಸ್, ನಾವೇ ಪ್ರೊಡ್ಯೂಸ್ ಮಾಡ್ಕೋಬೇಕು. ಸೊ ನಾನು ಜಾಬ್ ಶುರು ಮಾಡಿದ್ದು ಮೇಜರ್ ರೀಸನ್ ಕೂಡ ಇದಾಗಿತ್ತು. ಸೊ ಐ ವಿಲ್ ಹ್ಯಾವ್ ಟು ಮೇಕ್ ಮೈ ಲಿಟಲ್ ಮನಿ ಆ್ಯಂಡ್ ಸ್ಪೆಂಡ್ ಇಟ್ ಆನ್ ಮೈ ಸಾಂಗ್ಸ್, ಮೇಕ್ ಸಮ್ ಸಾಂಗ್ಸ್. ಒಂದಷ್ಟು ವೀಡಿಯೋಸು ಶೂಟ್ ಮಾಡಿ ಅಮೇಚರ್ ಮ್ಯೂಸಿಷಿಯನ್ ಆಗಿದ್ದಾಗ ಒಂದಷ್ಟು ಸಾಂಗ್ಸ್ನು ಕೂಡ ಶೂಟ್ ಮಾಡಿ ನನ್ನ ಚಾನಲಲ್ಲಿ ಹಾಕ್ತೆ. ದೇರ್ ಆರ್ ಸಮ್ ಸಾಂಗ್ಸ್ ಲೈಕ್ ಎಷ್ಟು ಬ್ಯೂಟಿಫುಲ್ ಅಂತ ಒಂದು ಸಾಂಗ್ ಇದೆ. ಓಕೆ. ಸೊ ಆ ಥರ ಮಾಡ್ಕೊಂಡು ರೀಸೆಂಟಾಗಿ ಐ ಶಾರ್ಟ್ ಸಾಂಗ್ ಅಟ್ SSMRV College 2. ಓಕೆ. ಅರ್ಲಿ ಮಾರ್ನಿಂಗು ಅಂತ. ಇಟ್ಸ್ ಒಂಥರ ರೊಮ್ಯಾಂಟಿಕ್ ಫೀಲ್ ಗುಡ್ ಮ್ಯೂಸಿಕ್ ಥರ. ಯಾರು ಬರ್ದಿದ್ದು? ಸೊ ಇಟ್ ವಾಸ್ ರಿಟನ್ ಬೈ ಶಿವಾನಂದ್ ಸಾಮ್ರಾಟ್ ಅಂತ. ಓಕೆ. ಸೊ ಇಬ್ಬರು ಸೇರಿಕೊಂಡು ಈ ಸಾಂಗ್ ಮಾಡಿ, ಕಂಪೋಸ್ ಮಾಡಿ, ಪ್ರೋಗ್ರಾಮ್ ಮಾಡಿ, ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಮಾಡಿಸಿ ಇಟ್ ವಾಸ್ ಡನ್. ಒಂದು ಕ್ರೇಜಿ ಪ್ರೊಡಕ್ಷನ್ ಆಗಿತ್ತು, ಚೆನ್ನಾಗಾಯಿತು.
worked, got to work with some very nice cinematographer for the project. ಈ ಥರ ಎಲ್ಲ path is come. We were talking about Meghana ಅವ್ರದ್ದು. Yes. So I had to I requested her if she can act in my song. ಹೌದಾ? ಸೊ ಅವರು ಏನು ಎರಡನೇ ಸೆಕೆಂಡ್ ಥಾಟ್ ಕೂಡ ಕೊಡದೆ ಇವನ್ ಶಿ ಕೇಮ್ ಇನ್ ದ ಫ್ರೇಮ್ ವಿತ್ ಮೀ. ನೈಸ್. ವಿ ಆಕ್ಟೆಡ್ ಇಟ್ ಇಸ್ ಸ್ಟಿಲ್ ಅವೈಲಬಲ್ ಆನ್ ಯೂಟ್ಯೂಬ್. ನೋಡ್ಬೇಕಿದು. ಇನ್ನ ಇದೆ. ಸೊ ಜಸ್ಟ್ ಬೇಬಿ ಸ್ಟೆಪ್ಸ್. ಇನ್ನ ಈ ಟೈಮ್ನಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ಮೇಘನಾ. ಸ್ವೀಟ್ ನೈಸ್ ಟು ಹಿಯರ್. ಮೇಘನಾ ಬಗ್ಗೆನೂ ಐ ಥಿಂಕ್ ಐಡ್ ಸೆಟ್ ದ ಸೇಮ್ ಥಿಂಗ್. ಮಲ್ಟಿ ಟ್ಯಾಲೆಂಟೆಡ್, ವೆರಿ ಬಿಸಿ ಬಿ ಫುಲ್ ಬಿಸಿ ಬಿನೇ ಅವರು. ನಿಮ್ಮದೇ ಒಂದು ಟೀಮ್ ಇದೆ ಅಂತ ಹೇಳಿದ್ರಿ ನೀವು. ಹೂ ಆರ್ ದೀಸ್ ಟೀಮ್ ಮೆಂಬರ್ಸ್? ವಾಟ್ ಆರ್ ದೇ ಡೂಯಿಂಗ್? ಮೋರ್ ಆಫ್ ಪೋಸ್ಟ್ ಪ್ರೊಡಕ್ಷನ್ ಥಿಂಗ್ಸ್. ಓಕೆ. ಸೊ ಯು ರನ್ನಿಂಗ್ ಇಟ್ ಆಸ್ ಒಂಥರ ಬಿಸ್ನೆಸ್? ಇದು ಹೆಂಗಾಗ್ತಿದೆ ಅಂದರೆ, ನಾನು ಸದ್ಯಕ್ಕೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಎನಿ ಅಡಿಷ್ನಲ್ ವರ್ಕ್ಸ್ ನಾನು ಈ ಕಂಪ್ನಿಗೆ ವರ್ಕ್ಸ್ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಸೊ ವಾಟ್ ಎವರ್ ವರ್ಕ್ಸ್, ಈಗ ವೆನ್ ಪೀಪಲ್ ನೋ ದಟ್ ಐ ಡೂ ಆಲ್ ದೀಸ್ ಥಿಂಗ್ಸ್, ದೇ ಕಮ್ ಟು ಮೀ. ಸೊ ಐ ಆಮ್ ಜಸ್ಟ್ ಸ್ಪ್ರೆಡಿಂಗ್ ಆಲ್ ದ ವರ್ಕ್ ಟು ಮೈ ಟೀಮ್. ಅವ್ರು ಮಾಡ್ತಾರೆ. ಸೊ ದೇ ಆರ್ ಡೂಯಿಂಗ್ ಇಟ್, ದೇ ಆರ್ ಡೂಯಿಂಗ್ ದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ಏನೇ ಕರೆಕ್ಷನ್ಸ್ ಇದ್ರು ಐ ಆಮ್ ಜಸ್ಟ್ ಟೆಲ್ಲಿಂಗ್ ದಮ್ ಥಿಂಗ್ಸ್ ಆರ್ ಗೋಯಿಂಗ್ ಹೆಡ್. ಅದೂ ಒಂಥರ ಇಟ್ಸ್ ಲೈಕ್ ಒನ್ ಮೋರ್ ಮೋಡ್ ಆಫ್ ಇನ್ಕಮ್. ವಿಚ್ ಇಸ್ ಗುಡ್. ಬೇಕೇ ಬೇಕು. ಅಂಡ್ ದೆನ್ ದಟ್ ಕ್ಯಾನ್ ಆಲ್ಸೋ ಸಪೋರ್ಟ್ ಯುವರ್ ಮ್ಯೂಸಿಕ್ ಅಲ್ವಾ? ದಟ್ ಇಸ್ ದ ಹೋಲ್ ಐಡಿಯಾ, ಅಜೆಂಡಾ. ದುಡ್ಡು ಮಾಡಬೇಕು, ಮ್ಯೂಸಿಕ್ ವಿಡಿಯೋಸ್ ಮಾಡಬೇಕು, ಒಳ್ಳೆ ಮ್ಯೂಸಿಕ್ ಕೊಡಬೇಕು, ಅಷ್ಟೇ ಸರ್ ನನ್ನ ತಲೆಯಲ್ಲಿರೋದು. ಕೆಲಸ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ ಸರ್, ಮಾಡಬೇಕು ಅಷ್ಟೇ. ಒಂದು ಕೋಟ್ ಇದೆಯಲ್ಲ ಇಂಗ್ಲೀಷ್ದಲ್ಲಿ, ಯು ಗಾಟ್ ಡೂ what you got to do, exactly, so that you can do what you want to do. Exactly. Ashte. I think this is every artist's story. There is no doubt about that. ಮ್ಯೂಸಿಕ್ ಟೈಮೇ ಇರ್ತಾ ಇರಲಿಲ್ಲ ಸರ್ ನನಗೆ. ರೇಡಿಯೋ ಡೇಸಲ್ಲಂತೂ ಮಾರ್ನಿಂಗ್ 6 if I go, ನೈಟ್ 8 or 9 ನಾನು ಮನೆಗೆ ಬರ್ತಾ ಇದ್ದೆ. ಮ್ಯೂಸಿಕ್ ಯಾವಾಗ ಮಾಡಲಿ, ಕಂಪೋಸ್ ಯಾವಾಗ ಮಾಡಲಿ, ಪ್ರೊಡ್ಯೂಸ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ ಯಾವಾಗ ತಗೊಳ್ಳಿ, ಅದು ಮೂಡು ಬರಬೇಕಲ್ಲ. ಲೆಟ್ಸ್ ಟಾಕ್ ಅಬೌಟ್ ಮೂಡ್ ಇರಬೇಕಲ್ಲ. ಒಂದು ಸ್ಲಾಟ್ ಏನೋ ಓಕೆ 8 o'clock ನಾನು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಲೈಕ್ ಟ್ರಾಫಿಕಲ್ಲಿ ಸರ್. ಅಷ್ಟೇ. ನಾನು MG ರೋಡಲ್ಲಿ ಆಫೀಸ್ ಇದ್ದಿದ್ದು. ಫಸ್ಟು ಜಯದೇವ ಹಾಸ್ಪಿಟ್ಲ್ ಹತ್ರ ಇತ್ತು ಆಫೀಸು. ಶಿಫ್ಟ್ ಮಾಡಿದ್ರು ಅವರು, MG ರೋಡ್ಗಾಯ್ತು. MG ರೋಡಿಂದ ನಾನು ಈ ಕಡೆ ರಾಮಕೃಷ್ಣ ಆಶ್ರಮ ತನಕ ಬರೋ ಅಷ್ಟರಲ್ಲಿ ಮುಗ್ದೋಯ್ತು ನನ್ನ ಕತೆ. ರಿಚ್ಮಂಡ್ ರೋಡ್ ಮೇಲೆ ಫ್ಲೋನೂ ಇಲ್ಲ, ಏನೂ ಇಲ್ಲ. ಸೋಷಿಯಲ್ ಮೀಡಿಯಾದ್ರಲ್ಲಿ ಒಂದು ಫ್ಯಾನ್ ಬೇಸ್ ಇದೆ ನಿಮ್ಮದು. ದೆರ್ ಇಸ್ ನೋ ಡಿನೈಯಿಂಗ್ ದಟ್. ದೆರ್ ಇಸ್ ಎನಫ್ ಪೀಪಲ್ ಹೂ ಫಾಲೋ ಯು, ಹೂ ಲೈಕ್ ಯುವರ್ ವರ್ಕ್ ಅಲ್ವಾ? ಅದು ಹೇಗೆ ಬಿಲ್ಡ್ ಆಯಿತು? ವಾಟ್ ಟರ್ನ್ಡ್? ಯಾಕಂದರೆ ನಿಮ್ಮ ಎಂಗೇಜ್ಮೆಂಟ್ ಈಸ್ ವೆರಿ ಪಾಸಿಟಿವ್, ಸಾಲಿಡ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಏನೋ ಅಟ್ ಒನ್ ಪಾಯಿಂಟ್ ನಿಮ್ಮದು ಕೆಲಸ ಆಗ್ತಾಯಿತ್ತು, ಇವಾಗ ಏನೋ ಫ್ಲ್ಯಾಟ್ ಆಗಿದೆ, ಹಂಗೇನಿಲ್ಲ. there are enough people watching your content. So ಅದು ಹೇಗಾಯಿತು? ವಾಟ್ ಚೇಂಜ್ಡ್? ಆ್ಯಕ್ಚುಲಿ ಕವರ್ ಸಾಂಗ್ಸ್ ಹಾಕ್ತಾ ಇದ್ದೆ ಸರ್ ನಾನು. ಐ ಯೂಸ್ ಟು ಕೀಪ್ ಅಪ್ಲೋಡಿಂಗ್ ಸಮ್ ಕೀಬೋರ್ಡ್ ಮ್ಯೂಸಿಕ್ ಆಯಿತು, ಅದಂತೆ ಇದಂತೆ ಅಂತ ಹಾಕ್ತಾನೇ ಇದ್ದೆ. ಐ ವಾಸ್ ಮೋರ್ ಇನ್ ಟು ದಿಸ್ ಇನ್ಸ್ಟಾಗ್ರಾಮ್ ಥಿಂಗ್ ಜಾಸ್ತಿನೇ ಇದೆ. ಟೈಮ್ ಸಿಕ್ಕಾಗೆಲ್ಲ ಸುಮ್ಮನೆ ಮೊಬೈಲ್ ಇಡೋದು, ವೀಡಿಯೋಸ್ ಮಾಡಿ ಹಾಕೋದು ಶುರು ಆಗಿತ್ತು. ಬಟ್ ಏನು ಗೊತ್ತಾ ಸರ್, ನಮ್ಮವರು ನಮಗೆ ಜಾಸ್ತಿ ಸಪೋರ್ಟ್ ಮಾಡಲ್ಲ, ಬಟ್ ಹೊರಗಿನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮೈ ಆಡಿಯನ್ಸ್ನೋ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ನಂಗೆ ಯಾರು ಅಂತಲೇ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಅಲ್ಲಿಂದ ಇಲ್ಲಿ ತನಕ ಐ ಥಿಂಕ್ ಒಂದು 25-26 ನನಗೆ ಫ್ರೆಂಡ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಪ್ರಾಪರ್ ಫ್ರೆಂಡ್ಸ್ ಇದ್ದರು. ಅದಾದಮೇಲೆ ನನ್ನ ಮ್ಯೂಸಿಕ್ ವೀಡಿಯೋಸಿಂದ some people started following, and ಯಾರು ಒಂದು 26-27 friends ಇದ್ರಲ್ಲ, they started sharing my post. It is more like a cross posting, and ಆ ಥರ ಆಗಿ audience started building, audience started supporting me. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬಂದಿದೆ. ಬಟ್ ಐ ಥಿಂಕ್ ಇಫ್ ಯು ಗೋ ಟು ಮೈ ಪ್ರೊಫೈಲ್ ಆ್ಯಂಡ್ ಇಫ್ ಯು ಸಿ, ನಾನು ಹತ್ರ 1000 ಮೇಲೆ ಪೋಸ್ಟ್ ಆಗಿದೆ. ಸೊ ಬಟ್ ನಂಗೆ ಅದರಲ್ಲಿ ವೆರಿ ವ್ಯಾಲಿಡ್, ನನಗೆ ಓಕೆ ಏನೋ ಸ್ವಲ್ಪ ನಡೀತಾ ಇದೆ ಇವಾಗ ಅಂತ ಅನ್ಸಕ್ಕೆ ಶುರುವಾಗಿದ್ದೆ 2 yearsಯಿಂದ. ಐ ವಾಸ್ ಡೂಯಿಂಗ್ ದಿಸ್ ಇನ್ಸ್ಟಾಗ್ರಾಮ್ ಥಿಂಗ್ ಫ್ರಮ್ ಮೋರ್ ದೆನ್ 7-8 years. 2017-2018 ಇಂದ
ಯು ಆರ್ ಪೋಸ್ಟಿಂಗ್. ನಡೀತಾ ಇದೆ. ಬಟ್ ಈಗ ನನಗೆ ಸ್ವಲ್ಪ ಐ ಆಮ್ ಸೀಯಿಂಗ್ ಅ ಲಿಟಲ್ ಲೈಟ್ ದೇರ್. ಹೌದಾ? ಏನಕ್ಕೆ ಲಿಟಲ್ ಲೈಟ್? ವೈ ಡು ಯು ಫೀಲ್? ಬಿಕಾಸ್ ಅಷ್ಟು ಸಪೋರ್ಟ್ ಸಿಗ್ತದೆ ಸರ್ ನನಗೆ. ದೇರ್ ಆರ್ ಪೀಪಲ್ ಅಪ್ರೋಚಿಂಗ್ ಮೀ ಫಾರ್ ಶೋಸ್ ಆಲ್ಸೋ ಬಿಕಾಸ್ ಆಫ್ ದ ಕವರ್ಸ್ ಐ ಆಮ್ ಅಪ್ಲೋಡಿಂಗ್, ಬಿಕಾಸ್ ಆಫ್ ದ ಒರಿಜಿನಲ್ ಮ್ಯೂಸಿಕ್. ನಾನು ಏನೇನು ಮಾಡ್ತಾ ಇದ್ದೀನಿ, ನಾನು ಮಾಡಿರೋದು ಒಂದು 4 to 5 ಒರಿಜಿನಲ್ ಸಾಂಗ್ಸೇ ಇದ್ರೂ ದೇರ್ ಆರ್ ಪೀಪಲ್ ಹೂ ಲಿಸನ್ ಟು ದೆಮ್ ಎವ್ರಿ ಡೇ. ಸೊ ಕೇಳಿ ಅದನ್ನೇ ನೀವು ಮಾಡಿ ಅಂತ ಮೋಟಿವೇಟ್ ಮಾಡೋಕ್ಕೂ ಅವರೇ ಇರ್ತಾರೆ. ಸೊ ನಡೀತಾ ಇದೆ ದ್ಯಾಟ್ ವೇ. ಇಟ್ ಈಸ್ ಲೈಕ್ ಇದು ಶೋಸ್ ಬರೋದು ಪ್ರೈವೇಟ್ ಶೋಸಾ ಏನು? ಎಲ್ಲ ಪಬ್ಲಿಕ್ ಶೋಸ್ ಆಯಿತು, ಪ್ರೈವೇಟ್ ಶೋಸ್ ಆಯಿತು, ಕಾರ್ಪೊರೇಟ್ ಶೋಸ್ ಆಯಿತು. ಯಾವುದೇ ಆಫೀಸು ಓಪನಿಂಗ್ಸ್ ಇದ್ರೂ ಅಲ್ಲೂ ಹೋಗಿ ಪರ್ಫಾರ್ಮ್ ಮಾಡಿದ್ದೀವಿ. ಸೋ ಮೆನಿ ಥಿಂಗ್ಸ್. ಟೈಮ್ ಹೇಗೆ ಸಿಗೋದು? ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಆಫೀಸಲ್ಲಿ ವರ್ಕ್ ಮಾಡ್ತಾ ಒಂದಿನ ಲೀವ್ ಹಾಕೋದು, ಶೋಸ್ 6 ದಿನ ಶೋಸ್ ಬಂದರೆ ಲೀವ್ ಹಾಕೋದು, ಹೋಗೋದು ಶೋಸ್ಗೆ. ಆಫೀಸ್ ಇಸ್ ಫ್ಲೆಕ್ಸಿಬಲ್. that way my office is very supportive. Okay. Studios is supporting me a lot for that. Sweet. I think as long as you're able to manage it, okay. Illandre but managing ಕಷ್ಟನೇ. ಇಟ್ಸ್ ನಾಟ್ ದ ಈಸಿಯೆಸ್ಟ್. ಹೇಳೋದು ಮಾತದು ಓಕೆ ಮ್ಯಾನೇಜಿಂಗ್. ನಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಹಂಗಿದೆಯಲ್ಲ ಸರ್, ಗ್ರಾಫಿಕ್ ಡಿಸೈನರು, ವಿಡಿಯೋ ಎಡಿಟರು. ಗ್ರಾಫಿಕ್ ಡಿಸೈನರ್ ಅಂದ್ರೇ ದ ವರ್ಡ್ ಇಟ್ ಸೆಲ್ಫ್ ಹ್ಯಾಸ್ ಅ ವೆಯ್ಟ್. ಭಾಳ ಕಷ್ಟ. ಒಂದು ಡಿಸೈನ್ ಮಾಡಿ ಕಳಿಸಿರ್ತೀವಿ, ಎಲ್ಲ ಆಗಿರುತ್ತೆ, ಎಲ್ಲ ಸೂಪರ್ ಆಗಿದೆ, ಇದನ್ನು ಚೇಂಜ್ ಮಾಡು ಅಂತಾರೆ. ಅದು ಈ ಏನು ಮಾಡು, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡು ಅಂತಾರೆ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂದ್ರೆ ಮೇಲಿರೋ ಟೆಕ್ಸ್ಟ್ಗಳೆಲ್ಲ ಚೇಂಜ್ ಮಾಡ್ಬೇಕು ನಾವು, ಕಲರ್ಸು 1000 ಇರುತ್ತೆ. ಸೊ ಇಟ್ ಈಸ್ ಅ ಲಿಟಲ್ ಮೆಸ್ಸಿ ಥಿಂಗ್ ಓನ್ಲಿ. ಬಟ್ ಗುಡ್ ದಟ್ ಸ್ವಲ್ಪ ಕ್ರಿಯೇಟಿವಿಟಿ ಕೊಟ್ಟಿದ್ದಾನೆ ದೇವರು, ಅದರಿಂದ ಹ್ಯಾಪಿ. ಇಟ್ಸ್ ವೆರಿ ಗುಡ್ ಪಾಯಿಂಟ್ ಯು ಬ್ರಾಟ್ ಅಪ್. ಅದು ಕ್ರಿಯೇಟಿವಿಟಿ ದೇವ್ರನ್ನೇ ಕೊಡೋದು. ವಿ ಥಿಂಕ್ ಇಟ್ ಈಸ್ ಆ್ಯಕ್ಚುಲಿ ಆಸ್ ಕರೆಕ್ಟ್, ನಾವೇ ಇದೆಲ್ಲ ವಿ ಹ್ಯಾವ್ ಗ್ರೋನ್ ಅಪ್, ಹ್ಯಾವ್ ದಿಸ್ ಟ್ಯಾಲೆಂಟ್ ಇದೆಯಲ್ಲ. ಬಟ್ ಆ್ಯಕ್ಚುಲಿ ದಟ್ ಕ್ರಿಯೇಟಿವಿಟಿ ಇಟ್ ಸೆಲ್ಫ್ ಅದೊಂದು ಗಿಫ್ಟ್ ಥರ. ಅದಿದೆ ಅಂತ ಯು ಆರ್ ಏಬಲ್ ಟು ಸರ್ವೈವ್, ಯು ಆರ್ ಏಬಲ್ ಟು ಡೂ ದಿಸ್ 2 jobs. ಇದು ಅದು ಇಲ್ಲಾಂದರೆ ಇಟ್ಸ್ ವೆರಿ ಹಾರ್ಡ್ ಟು ವೆರಿ ಹಾರ್ಡ್ ಸರ್, ಸ್ಪೆಷಲಿ ಇನ್ ದಿಸ್ ಎರಾ 2026 ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ. AI ಎಲ್ಲ ಬಂದ್ಬಿಟ್ಟಿದೆ. AI ಇಸ್ ಲಿಟ್ರಲಿ ರಿಪ್ಲೇಸಿಂಗ್ ಅವರ್ ಜಾಬ್ಸ್. ಆ್ಯಂಡ್ ಕ್ಯಾಮ್ರಾಮನ್ ಜಾಬ್ ಆಯಿತು, ವಿಡಿಯೋ ಎಡಿಟರ್ ಜಾಬ್ ಆಯಿತು, ಡಿಸೈನು ಹೋಗ್ತಾ ಇದೆ, ಡಿಸೈನಿಂಗ್ಸ್ ಎಲ್ಲ ನಡೀತಾ ಇದೆ, ಏನೇನೋ ಬಂದ್ಬಿಟ್ಟಿದೆ. ಸೊ ಥಿಂಗ್ಸ್ ಆರ್ even a singer's job is going. You can produce composing jobs sir. Singers bittaki compose ಮಾಡ್ತಾನೆ. If we give a voice, if we select a voice, it is composing, it is giving a song. How do you feel about all of this? ಸರ್ ಒಂದು ಇದಾಯಿತು, ಒಂದು ಪ್ರಾಜೆಕ್ಟ್ ಬಂದಿತ್ತು ನನಗೆ, ಆಯಿತಾ. ಸೊ ದಿಸ್ AI ಥಿಂಗ್ ಓನ್ಲಿ ಐ ಹ್ಯಾಡ್ ಟು ಫೈಟ್ ಅ ಲಾಟ್ ವಿತ್ ದಮ್, ಸೇಯಿಂಗ್ ಏನೇನಾಯಿತು ಅಂದರೆ ಕ್ಲೈಂಟ್ ಜೊತೆ ಈ AIಗೆಲ್ಲ ಹಾಕ್ಕೊಂಡು ಬಂದ್ಬಿಡ್ತಾರೆ. ಲಿರಿಕ್ಸು ಹೆಂಗೆಂಗೋ ಹಾಕೊಂಡು ಬಂದ್ಬಿಡ್ತಾರೆ ಸರ್. ಅಲ್ಲಿ ಪ್ರಾಸ ಇರಲ್ಲ, ಏನಿರಲ್ಲ, ದೇರ್ ಇಸ್ ನಥಿಂಗ್ ಇನ್ ದ ಲಿರಿಕ್ಸ್, ಮೀನಿಂಗ್ ಇಲ್ಲ. ಇಟ್ ಈಸ್ ಓಕೆ ಟ್ರೆಂಡಿ ಅಪ್ರೋಚ್ ಇಲ್ಲ, ಏನಿಲ್ಲ, ನಡೀತಾ ಇದೆ. ಬಟ್ ದ ಬೀಟ್ಸ್ ಆರ್ ಗುಡ್, ಬಟ್ ದ ಫ್ಲೋ ಆಫ್ ದ ಸಿಂಗಿಂಗ್ ಈಸ್ ಗುಡ್ ಬಿಕಾಸ್ ಆಫ್ ದಿ AI ಥಿಂಗ್. ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾರೆ ಆ್ಯಪಲ್ಲಿ. ತಗೊಂಬಂದು ಸರ್ ನಮ್ಗೆ ಈ ಥರ ಹಾಡಬೇಕು ಸರ್, ಹಿಂಗೆ ತೊಗೊಂಬ. ಐ ಆಮ್ ಎ ಮ್ಯೂಸಿಕ್ ಕಂಪೋಸರ್ ಸಿಟ್ಟಿಂಗ್ ವೆರಿ ರಾ, ಏನು ಗೊತ್ತಿಲ್ಲ, ಯಾವ ಸಾಂಗ್ ಗೊತ್ತಿಲ್ಲ, ಲಿರಿಕ್ ಗೊತ್ತಿಲ್ಲ, ಯಾವ ಥೀಮ್ ಬೇಕು ಅವ್ರಿಗೆ ಮ್ಯೂಸಿಕ್ ಗೊತ್ತಿಲ್ಲ. ದೇ ಆರ್ ಜಸ್ಟ್ ಲಿಸನಿಂಗ್ ಮೇಕಿಂಗ್ ಲಿಸನ್ ಟು ದ್ಯಾಟ್ ಆಡಿಯೋ ಕೇಳಿಸ್ತಾ ಇದ್ದಾರೆ. ಇಟ್ ಇಸ್ ಲೈಕ್ ಫುಲ್ಲು ಕ್ರೇಜಿ ಮ್ಯೂಸಿಕ್ ಬರ್ತಾ ಇದೆ, ಈ ಥರ ಬೇಕು. ಓಕೆ ಸರ್ ಮಾಡ್ಬೋದು, ನೋ ಪ್ರಾಬ್ಲಮ್, ನಮಗೇನು ಪ್ರಾಬ್ಲಮ್ ಇಲ್ಲ ಮಾಡೋಕ್ಕೆ. ಓಕೆ ಸರ್ ಬಡ್ಜೆಟ್ ಎಷ್ಟು ಸರ್? ಸರ್ 5,000-10,000 ಅಣ್ಣ, ಈ ಮ್ಯೂಸಿಕ್ನ ಯಾವ್ದ್ರಲ್ಲಿ ಮಾಡಿದ್ದೀರಾ ಅಂತ ಕೇಳಿದೆ. ನೀವು ಅದರಲ್ಲೇ ಮಾಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನೀವು ನಿಮ್ಮ ಜಾಗದಲ್ಲಿ ಚೆನ್ನಾಗಿದ್ದೀರಾ, ನಾವು ನಮ್ಮ ಜಾಗದಲ್ಲಿ ಚೆನ್ನಾಗಿದ್ದೀವಿ, ಬಿಟ್ಬಿಡಿ ನಮ್ಮನ್ನ ಅಂತ ಅವತ್ತು ಹೇಳಿದೆ. ಸರ್ ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದಾರೆ? ಆಫ್ಕೋರ್ಸ್ ಸರ್ 5,000 ಇಷ್ಟು. ಬಿಕಾಸ್ ಪ್ರೊಡಕ್ಷನ್ಗೇನೆ ಅದು ನೀವು ಯೋಚನೆ ಮಾಡೋಕ್ಕೆ 10,000 ಬೇಕು ಸರ್. ಎಲ್ಲಿಂದ ನಾವು ಕೂತ್ಕೊಂಡು ಮ್ಯೂಸಿಕ್ ಮಾಡೋದು? ಯಾವಾಗ ಲಿರಿಸಿಸ್ಟ್ನ ಹುಡುಕಿ, ಯಾವ ಲಿರಿಸಿಸ್ಟ್ ಇವ್ರ ಥೀಮ್ಗೆ ವರ್ಕ್ ಆಗ್ತಾನೆ ಅಂತ ಹುಡ್ಸಿ, ಆ ಲಿರಿಸಿಸ್ಟ್ಗೆ ಕೂಡಿಸಿ ಬರೆಸಿ ಅದನ್ನು ಕಂಪೋಸ್ ಮಾಡಿ, ಇವನು ಹೇಳೋ ಚೇಂಜಸ್ನ ಅದಕ್ಕೆ ಅಪ್ಲೈ ಮಾಡಿ, ಮತ್ತು ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿ, ಅರೇಂಜ್ಮೆಂಟ್ಸ್ ಮಾಡಿ, ಮಿಕ್ಸಿಂಗ್ ಮಾಡಿ, ಮಾಸ್ಟ್ರಿಂಗ್ ಮಾಡಿ ಅವ್ರಿಗೆ ಕೊಟ್ಟು ಅವ್ರ ಹತ್ರ ನಾವು ವಾಪಸ್ ಏನು ಹೇಳ್ಸ್ಕೋಬೇಕತ್ತ. ಸರ್ ಅಲ್ಲೊಂದು ಸಣ್ಣ ಚೇಂಜಸ್ ಮಾಡಿಬಿಡಿ ಸರ್.
ತಲೆ ಕೆಟ್ಟೋಗುತ್ತೆ ಸರ್. ನಾನು ಎಂಟರ್ಟೈನೇ ಮಾಡ್ತಾ ಇಲ್ಲ ಸರ್. ನೀವು AI ಏನೋ ಇಟ್ಕೊಂಬರಂಗಿದ್ರೆ ನನ್ನ ಹತ್ರನೇ ಬರ್ಬೇಡಪ್ಪ. ಇಫ್ ಯು ವಾಂಟ್ ಸಮ್ ರಿಯಲಿ ಜೆನ್ಯೂನ್ ಮ್ಯೂಸಿಕ್ ಪ್ಲೀಸ್ ಕಮ್ ಟು ಮೀ. AI ಎಲ್ಲ ಏನು ಮಾಡೋಕ್ಕಾಗಲ್ಲ. ಈವನ್ ವಿತ್ ಮೂವಿ ಮೇಕಿಂಗ್ ಇಟ್ ಇಸ್ ದ ಸೇಮ್ ಅಲ್ವಾ ಇವಾಗ. ಬಟ್ ಡೆಫಿನೆಟ್ಲಿ ಸರ್, ಇಟ್ ಈಸ್ ನಾಟ್ ಅ ನೆಗೆಟಿವ್ ಪಾರ್ಟ್ ಆಲ್ಸೋ. AI ಈಸ್ ಹೆಲ್ಪಿಂಗ್ ಲಾಟ್ ಆಫ್ ಪೀಪಲ್. ಅವರ ಟ್ಯಾಲೆಂಟ್ಸ್ನ ಅದಕ್ಕೆ ಹಾಕಿ ಮ್ಯೂಸಿಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದಾರಲ್ಲ, ದೇ ಆರ್ ಟೆಲಿಂಗ್ ದಟ್ ಸಾಫ್ಟ್ವೇರ್ ಟು ಗಿವ್ ದಟ್ ಔಟ್ಪುಟ್ ಅಲ್ಲ. ಕರೆಕ್ಟ್, ಅದನ್ನು ಒಂದು ಟ್ಯಾಲೆಂಟ್ ಅದು. ಬಟ್ ಐ ಮೀನ್ ಏನು ಮಾತಾಡೋಕ್ಕಾಗಲ್ಲ ಸರ್, ಅಂಥ ಸಿಚುಯೇಷನ್ ಇದು. ವಿ ಕಾಂಟ್ ಟಾಕ್ ಎನಿಥಿಂಗ್, ವಿ ಕಾಂಟ್ ಇವನ್ ಸ್ಪೀಕ್ ನೆಗೆಟಿವ್ ಅಬೌಟ್ ಇಟ್. ಎವ್ರಿಥಿಂಗ್ ಈಸ್ ಅಡ್ವಾಂಟೇಜ್. ಒಬ್ರು ಸರೋಜ್ ಅಂತ, ಶಿ ಇಸ್ ಅ ಮ್ಯೂಸಿಷಿಯನ್, ಶಿ ಹ್ಯಾಡ್ ಕಮ್ ಹಿಯರ್. ಶಿ ಗೋಸ್ there's a reel of hers where she says today people are generating content. What is even content? So even the songs that people are writing, ಅವರೇ ಬರ್ದಿದಾರಂತ ಏನು, there's no guarantee. ಒಂದು ಪ್ರಾಂಪ್ಟ್ ಕೊಟ್ಟು ಲಿರಿಕ್ಸ್ ಕೊಡು, ಗಿವ್ ಮಿ ದ ಲಿರಿಕ್ಸ್, ಇದು ಅದು, ದಿಸ್ ಇಸ್ ದ ಥೀಮ್ ರೆಡಿ ಅಲ್ಲ. ಆ್ಯಂಡ್ ದೆನ್ ದ ವಾಯ್ಸ್ ಇಸ್ ಆಲ್ಸೋ ಫುಲ್ಲಿ ಆಟೋ ಟ್ಯೂನ್ಡ್, ಇದು ಅದು ಎಲ್ಲ ಹಾಕಿ ಇಟ್ ಈಸ್ ಲೈಕ್ ಫುಲ್ ಪ್ರಾಡಕ್ಟ್ ಇಸ್ ಮೇಡ್ ಬೈ ಸಾಫ್ಟ್ವೇರ್. ಆ್ಯಂಡ್ ಏನು ಗೊತ್ತಾ ಸರ್, ನಮ್ಮ ಸುತ್ತ ಇರೋ ಕೆಲವು ಜನಗಳದ್ದು ಟೇಸ್ಟ್ ಕೂಡ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ವಿ ನೀಡ್ ಮನಿ ಎಂಡ್ ಆಫ್ ದಿ ಡೇ, ದೇ ನೀಡ್ ದೇರ್ ಟೇಸ್ಟ್ ಎಂಡ್ ಆಫ್ ದಿ ಡೇ. ವಿ ಗೋ ಅಹೆಡ್ ಆ್ಯಂಡ್ ಡೂ ವಾಟ್ ಎವರ್ ದೇ ವಾಂಟ್. ಕೆಲವು ಸಲ ಅಂತೂ ವಿ ಹ್ಯಾವ್ ಲಿಟ್ರಲಿ ವರ್ಕ್ಡ್ ಆನ್ ದಿಸ್ AI ಥಿಂಗ್ಸ್ ಓನ್ಲಿ ಆ್ಯಂಡ್ ವಿ ಹ್ಯಾವ್ ಶೇರ್ಡ್. ಹೌದಾ? AI ರೆಫರೆನ್ಸ್ ತೊಗೊಂಡು? ಹಾಂ, ಸೊ ಅದೇ ಥರ ರೆಫರೆನ್ಸ್ ಬೇಕು. ಬಟ್ ಐ ನೀಡ್ ಅ ವೆರಿ ಪ್ರಾಪರ್ ಮಿಕ್ಸ್ಡ್ ಆ್ಯಂಡ್ ಮಾಸ್ಟರ್ಡ್ ಫೈಲ್ ಫಾರ್ ದಿಸ್ ಅಂತೆಲ್ಲ ಹೇಳಿ ಬರ್ತಾರೆ. ಅದನ್ನೂ ಮಾಡಿದ್ದೀವಿ, ಲಾಟ್ ಆಫ್ ಥಿಂಗ್ಸ್. ಮ್ಯೂಸಿಕ್ ಟೇಸ್ಟ್ ಹೇಗೆ ಚೇಂಜ್ ಆಗಿದೆ ಇವತ್ತು ಜನರದ್ದು? ವಾಟ್ ಯು ಫೀಲ್? ದೇ ಆರ್ ಮೋರ್ ಇನ್ ಟು ಟ್ರೆಂಡಿ ಐ ಗೆಸ್. ಬಟ್ ಇತ್ತೀಚೆಗೆ ಐ ಥಿಂಕ್ ನನ್ನ ಆಡಿಯನ್ಸಿಗೆ ಕೇಳಿದ್ರೆ ದೇ ಲವ್ ಮೋರ್ ಆಫ್ ಅ ಡಿವೋಷನಲ್. ಓಕೆ. ನನಗೆ ರೀಸೆಂಟಾಗಿ ನನಗೆ ಅದು ಸ್ವಲ್ಪ ಎಲ್ಲ ನಾವು ಹೊರಗೆ ಅಡ್ಡಾಡ್ತಾ ಇದ್ದೀನಿ ಅಂದರೆ ಇಬ್ಬರು ನಿಂತ್ಕೊಂಡು ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡೋರು ಇಬ್ಬರು ಸಿಗ್ತಾರೆ ಸರ್. ಆಲ್ ಬಿಕಾಸ್ ಆಫ್ ರಾಘವೇಂದ್ರ ಸ್ವಾಮಿಗಳು. ಸೊ ಅವರ ಸಾಂಗ್ಸ್ ನಾನು ಯಾವಾಗ ಹಾಡೋಕ್ಕೆ ಶುರು ಮಾಡಿದ್ದೀನಿ ಅವಾಗಿಂದ ನೋಟಿಸ್ ಮಾಡೋಕ್ಕೆ ಜಾಸ್ತಿ ಶುರು ಮಾಡಿದ್ದಾರೆ. ಸ್ವೀಟ್. ಸೊ ಆಡಿಯನ್ಸ್ ಇದ್ದಾರೆ 100% ಇದ್ದಾರೆ ಸರ್, ಆಲ್ ಬಿಕಾಸ್ ಆಫ್ ರಾಘವೇಂದ್ರ ಸ್ವಾಮಿಗಳು. ವಾವ್. ಐ ಆಮ್ ಅ ಹಾರ್ಡ್ ಕೋರ್ ಡಿವೋಟಿ ಸರ್ ಆಫ್ ರಾಘವೇಂದ್ರ ಸ್ವಾಮಿಗಳು. ಸೊ that way he protected me, he is protecting me, he is taking me, he has shown me a path. ನಡೀತಾ ಇದೆ ಸರ್. whatever happening around, he is there just going with the flow. ಸೂಪರ್. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೇನಿದೆ ಇವಾಗ ಮೈಂಡಲ್ಲಿ? ಸೊ ಐ ಹ್ಯಾವ್ ಕಂಪೋಸ್ಡ್ ಅ ನೈಸ್ ಸಾಂಗ್ ಆನ್ ಮದರ್. ಓಕೆ. ಮದರ್. ಸೊ ಅದನ್ನು ಒಂದು ಸಿನಿಮ್ಯಾಟಿಕ್ ವೇನಲ್ಲಿ ಮಾಡಬೇಕು ಅನ್ನೋ ಒಂದು ಮ್ಯೂಸಿಕ್ ವಿಡಿಯೋನಾ? ಮ್ಯೂಸಿಕ್ ವಿಡಿಯೋ. ಹೂಸ್ ಗೋಯಿಂಗ್ ಟು ಬಿ ಇನ್ ದ ವಿಡಿಯೋ? ಅಲ್ಲ, ಐ ವಿಲ್ ಬಿ ದೇರ್ ಆಸ್ ಅ ಮೇನ್ ರೋಲ್. ಅದ್ರ ಜೊತೆಗೆ ದೇರ್ ವಿಲ್ ಆ್ಯಡ್ ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಮದರ್, ಮತ್ತು ಎನ್ವಿರಾನ್ಮೆಂಟಿಗೆ ಬೇಕಾಗಿರುವಂಥ ಸ್ಟೋರಿ ಬೇಸ್ಡ್ ಇದು ನಡೀತಾ ಇದೆ. ಆ್ಯಂಡ್ ದೇರ್ ಇಸ್ ದಿಸ್ ಅನದರ್ ಪ್ರಾಜೆಕ್ಟ್ ಕಾಲ್ಡ್ ನಿನ್ನಲೆ, ದಟ್ ಈಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ನಿನ್ನಲೆ ಅಂತ. ಇಟ್ ಇಸ್ ಅ ವೆರಿ ನೈಸ್ ಪ್ರಾಜೆಕ್ಟ್. ಸುಮಾರಷ್ಟು ಸಾಂಗ್ಸ್ ಇದೆ, ನಾಟ್ 1 or 2, ಸಮ್ 10-15 ಸಾಂಗ್ಸ್ ಆರ್ ದೇರ್ ಇನ್ ದ ಡ್ರಾಫ್ಟ್. ಇಮಿಡಿಯೇಟ್ ಆಗಿ ಬಿಡುವಂಥವು, ಬಟ್ ಎಲ್ಲ ಪ್ರಾಪರ್ ಆಗಿ ಸ್ಟ್ರಕ್ಚರ್ ಮಾಡಿ ಶೇಪ್ ಮಾಡಿ. ಸೊ ಟು ಪ್ರೊಡ್ಯೂಸ್ ಅ ಪ್ರಾಜೆಕ್ಟ್ ಈ ಥರ ಒಂದು, ಇವಾಗ ಮದರ್ ಅಂತ ಹೇಳಿದ್ರಿ, ಫಾರ್ ಅ ಪ್ರಾಜೆಕ್ಟ್ ಲೈಕ್ ದಟ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಆ್ಯಂಡ್ ಇನ್ ವಾಟ್ ರೇಂಜ್ ಆಫ್ ಕಾಸ್ಟ್ ಡಸ್ ಇಟ್ ಕಮ್ ಫಾರ್ ಅ ಪ್ರಾಜೆಕ್ಟ್ ಲೈಕ್ ದಟ್? ಡಿಪೆಂಡ್ಸ್ ಆನ್ ಎಕ್ಸಾಕ್ಟ್ ನಂಬರ್ ಕ್ವಾಲಿಟಿ, ಬಟ್ ಅಪ್ರಾಕ್ಸಿಮೇಟ್ಲಿ ನಾನು ಮಾಡ್ಬೇಕು ಅನ್ಕೊಂಡಿರೋ ಪ್ರೊಡಕ್ಷನ್ ಕ್ವಾಲಿಟಿ ವಿಲ್ ಟೇಕ್ ಅಪ್ ಟು 1.5 to 2 lakh ಓನ್ಲಿ ಫಾರ್ ದಿ ಶೂಟಿಂಗ್ ಪಾರ್ಟ್. ಐ ಆಮ್ ಟೆಲಿಂಗ್, ನಾಟ್ ದಿ ಆಡಿಯೋ. only for the shooting and not editing also. ಸೊ ಎಲ್ಲ ಸೇರಿ ಒಂದು 3-4 ಲಕ್ಷ ಆಗುತ್ತೆ ಸರ್, ಈಸಿ. ಒಂದು 4 to 5 lakhs ಆಗುತ್ತೆ. ನಾನು ಅಷ್ಟನ್ನು ಅರ್ನ್ ಮಾಡಿ ಅದನ್ನು ಅಲ್ಲಿಗೆ ಹಾಕಿ ಅಲ್ಲಿಂದ ಔಟ್ಪುಟ್ ತೆಗೆದು ಯೂಟ್ಯೂಬ್ಗೆ ಹಾಕಿ ಟು ಶೋ ಯಾವಾಗ ಆಗುತ್ತೋ ಏನೋ. ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. when you will see one day. ಟೈಮ್ ಎಷ್ಟು ತಗೊಳ್ಳೋದು? ಬಟ್ ದಿಸ್ ಇಸ್ ಅ ನೈಸ್ ಜರ್ನಿ ಸರ್. ಒಂಥರ ಅಪ್ಸ್ಕಿಲ್ಲು ಆಗುತ್ತೆ ಎಲ್ಲ, ಎವ್ರಿಥಿಂಗ್. ಲೈಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್, ಆಲ್ ಯುವರ್
ಕಾಂಪೋಸಿಷನ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. 100%. ಇಟ್ಸ್ ನಾಟ್ ಲೈಕ್ ಅದು ಓಕೆ ಮ್ಯೂಸಿಕ್ ವಿಡಿಯೋದು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಟ್ ಎವರ್ ಔಟ್ಪುಟ್ ದಟ್ಸ್ ಆಲ್ ಇಟ್ ಇಸ್ ಅಂತ. ಯು ವಿಲ್ ಗೆಟ್ ಸೋ ಮಚ್ ರೇಂಜ್ ಆಫ್ ಲರ್ನಿಂಗ್ಸ್ ಫ್ರಮ್ ಇಟ್. ಬಟ್ ಅಡಿಷ್ನಲಿ ನಾವು ದುಡ್ಡು ಕಳ್ಕೊಳ್ಳೋದ್ರಿಂದ ನನಗೆ ಅಡಿಷ್ನಲಿ ಮುಂದೆ ಇನ್ ಫ್ಯೂಚರ್ ನಂಗೆ ಬೆನಿಫಿಟ್ಸೇ ಇದೆ ಅಂತ ನಾನು ನಂಬಿದ್ದೀನಿ ಸರ್. ಆ್ಯಸ್ ಎನ್ ಡೆಫಿನೆಟ್ಲಿ ಹೊಸ ಮ್ಯೂಸಿಷಿಯನ್ಸ್ ಬೇಕಾಗ್ತಾರೆ, ಕರೆಕ್ಟ್, ಹೊಸ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಬೇಕಾಗ್ತಾರೆ. ಸೊ ಡೆಫಿನೆಟ್ಲಿ ಆ ರೀತಿಯಿಂದ ಐ ಥಿಂಕ್ ಇಟ್ ಈಸ್ ಗುಡ್ ಟು ಕೀಪ್ ಅವರ್ ಪ್ರೊಡಕ್ಟಿವಿಟಿ ಆ್ಯಕ್ಟಿವ್ ಆ್ಯಂಡ್ ಕೀಪ್ ಶೋಯಿಂಗ್ ಅವರ್ ವರ್ಕ್ ವಾಟ್ ಎವರ್. ಏನು ಇವಾಗ 10K ವ್ಯೂಸ್ ಬರ್ತಾ ಇದೆಯಾ, 20K ವ್ಯೂಸ್ ಬರ್ತಾ ಇದೆಯಾ, 30K ವ್ಯೂಸ್ ಬರ್ತಾ ಇದೆಯಾ, 100K ವ್ಯೂಸ್ ಬರ್ತಾ ಇದೆಯಾ, ಬರಲಿ, ದಟ್ಸ್ ಓಕೆ, ಏನೋ ಒಂದು ಬರಲಿ, ದಟ್ಸ್ ಓಕೆ. ರೀಸೆಂಟಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಐ ಥಿಂಕ್ ಆಫ್ಟರ್ 7-8 ಇಯರ್ಸ್ ಒಳ್ಳೆ ರೀಚ್ ಸಿಗ್ತಾ ಇದೆ. ಸೊ ಇನ್ಸ್ಟಾಗ್ರಾಮ್ ಈಸ್ ಹೆಲ್ಪಿಂಗ್ ಮಿ ದಟ್ ವೇ ಟು ಗೆಟ್ ಬ್ರ್ಯಾಂಡ್ಸ್, ಕೊಲಾಬ್ಸ್ ಆ್ಯಂಡ್ ಆಲ್ ನಡೀತಾ ಇದೆ. ಆ್ಯಂಡ್ ಯೂಟ್ಯೂಬಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮ್ಯೂಸಿಕ್ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಬಟ್ ಇಟ್ಸ್ ಆನ್ ದ ಗೋ. ಸೊ ಬೇರೆ ಬೇರೆ ಆರ್ಟಿಸ್ಟ್ ಜೊತೆ ನೀವು ಕೊಲಾಬ್ರೇಟ್ ಮಾಡಿದ್ದೀರಾ, ವೇರ್ ಯು ಆರ್ ಕಂಪೋಸಿಂಗ್ ದ ಮ್ಯೂಸಿಕ್ ಆ್ಯಂಡ್ ದ ಆರ್ಟಿಸ್ಟ್ ಇಸ್ ಸಿಂಗಿಂಗ್. ಈ ಥರ ಏನಾದರೂ ಪ್ಲ್ಯಾನ್ ಇದೆಯಾ ಇನ್ನೂ ಕೊಲಾಬ್ರೇಟ್ ಮಾಡೋಕ್ಕೆ? ಹೂ ಆರ್ ಸಮ್ ಪೀಪಲ್ ಯು ವಾಂಟ್ ಟು ಕೊಲಾಬ್ರೇಟ್ ವಿತ್? ನನ್ನ ಫ್ರೆಂಡ್ಸೇ ಇದ್ದಾರೆ, ವೆರಿ ಟ್ಯಾಲೆಂಟೆಡ್ ಫ್ರೆಂಡ್ಸ್ ಇದ್ದಾರೆ. ನಮ್ದೊಂದಷ್ಟು ಪ್ಲ್ಯಾನ್ಸ್ ಇದೆ. ಮೈ ಫ್ರೆಂಡ್ ಕಲ್ಯಾಣ್ ಮಂಜುನಾಥ್ ಅಂತ, ಓಕೆ, ಈಸ್ ಅ very nice singer. He's more into playback. He's more into composing. So I have another friend called Sparsha. Okay, so, Sparsha. Yeah, okay. Even she's a playback singer. So we all have some plans to make some music, upload it, make it a big. So plans ಇದೆ. ಈ ಲೆವೆಲಿಂದ ಮೇನ್ ಸ್ಟ್ರೀಮ್ ಕನ್ನಡ ಮೂವಿ ಲೆವೆಲ್ಗೆ ಹೇಗೆ ಹೋಗೋದು? ವಿ ಆರ್ ಆಲ್ರೆಡಿ ಆನ್ ಇಟ್ ಸರ್. ನಮಗೆ ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಇವಾಗ ಆಲ್ರೆಡಿ. ಸೊ ರೀಸೆಂಟ್ ಆಗಿ ಅಷ್ಟೇ ಐ ವರ್ಕ್ ಫಾರ್ ಕಲರ್ಸ್ ದೃಷ್ಟಿ ಕೊಟ್ಟು ಅಂತ ಒಂದು ಸೀರಿಯಲ್ ಬಂತು. ಓಕೆ, ಸೂರ್ಯ ಅವ್ರದ್ದು. ಸೊ ಅದಕ್ಕೆ ಐ ಗಾಟ್ ದಿಸ್ opportunity to work with my friend Kalyan only. So I had to sit and program the entire project. So our title track na promote ಮಾಡಿ. They also made a very nice cinematic, first ever cinematic video to be shot for the serial sir. ಇಡೀ ಸೀರಿಯಲ್ ಇಂಡಸ್ಟ್ರಿನಲ್ಲೇ ಸಿನಿಮ್ಯಾಟಿಕ್ ವಿಡಿಯೋ ಆಲ್ಬಮ್ ಸಾಂಗ್ ಥರ ಮಾಡಿ ಟೈಟಲ್ ಟ್ರ್ಯಾಕ್ನ ರಿಲೀಸ್ ಮಾಡಿರೋ ಫಸ್ಟ್ ಟ್ರ್ಯಾಕ್ ಅದು. ಸೂಪರ್. ಸೊ ಫುಲ್ ಫ್ಲೆಡ್ಜ್ಡ್ ಎಂಡ್ ಟು ಎಂಡ್. ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರು. ಐ ಗಾಟ್ ದಟ್ ಆಪರ್ಚುನಿಟಿ ಟು ವರ್ಕ್ ಆನ್ ದ ಆಡಿಯೋ ಪ್ರೋಗ್ರಾಮಿಂಗ್ ಪಾರ್ಟ್. ಸೊ ಚೆನ್ನಾಗಾಯ್ತು. ಒಂದು ಎಕ್ಸ್ಪೀರಿಯನ್ಸು, ಯು ಗಾಟ್ ದಟ್ ಫುಲ್ ಎಂಡ್ ಟು ಎಂಡ್ ಎಕ್ಸ್ಪೀರಿಯನ್ಸ್. ಸೊ ಸಮಥಿಂಗ್ ಆ ಥರದ್ದು ಕೆಲವು ಪ್ರಾಜೆಕ್ಟ್ಸ್ ಸೈಡ್ ಬೈ ಸೈಡ್ ನಡೀತಾ ಇದೆ. ಸೊ ಅವು ಹೊರಗೆ ಬರೋ ತನಕನೂ ಐ ಕಾಂಟ್ ಟಾಕ್ ಅಬೌಟ್ ದೋಸ್. ಲೆಟ್ ಇಟ್ ಹ್ಯಾಪನ್ ಅಷ್ಟೇ. ಆದಮೇಲೆ ಮಾತಾಡೋಣ. ನಾಳೆ ಒಂದು ದೊಡ್ಡ ಮೂವಿ ಆಫರ್ ಬಂದರೆ ಯು ಲೀವ್ ಯರ್ ಜಾಬ್, ಯು ಥಿಂಕ್? 100%. 100% ಬರಲೇಬೇಕು. ಆ್ಯಂಡ್ ಐ ಥಿಂಕ್ ಯುವರ್ ದಿಸ್ ಹೋಲ್ ಇವಾಗ ಅಫ್ಕೋರ್ಸ್ ಸರ್, ಯಾರಿಗೆ ಬರೀ ಕೆಲಸನೇ ಮಾಡ್ಕೊಂಡಿರ್ಬೇಕು ಅಂತ ಯಾರಿಗಿದೆ ಸರ್? ಯಾರಿಗೂ ಇಲ್ಲ. ಅಫ್ಕೋರ್ಸ್ ನಥಿಂಗ್ ಬೆಟರ್ ದೆನ್ ಡೂಯಿಂಗ್ ವಾಟ್ ಯು ಲೈಕ್ 24/7 ಅಲ್ಲ. ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇಫ್ ದಟ್ ಈಸ್ ಏಬಲ್ ಟು ಪೇ ಯು, ವೈ ನಾಟ್? ಬಟ್ ಐ ಥಿಂಕ್ ಒಂಥರ ಇಫ್ ಯು ಆರ್ ಬಾರ್ನ್ ಇನ್ especially our Indian society and in a place like Bangalore, ಡೈರೆಕ್ಟ್ ಆಗಿ ನಾನು ಎಲ್ಲ ಬಿಟ್ಟು ಐ ವಿಲ್ ಓನ್ಲಿ ಚೇಸ್ ಮೈ ಡ್ರೀಮ್ಸು, ಅದು ವರ್ಕೌಟ್ ಆಗಲ್ಲ. ಅದು ಬ್ಯಾಲೆನ್ಸ್ ಇರಲೇಬೇಕು. ದಟ್ ಸರ್ ನಮ್ಮ ಎಫರ್ಟ್ಸ್ ನಾವು ಆಗ್ತೀವಿ ಸರ್. ಬಟ್ ಆಲ್ ವಿ ನೀಡ್ ಇಸ್ ನಮ್ಮ ಮ್ಯೂಸಿಷಿಯನ್ಸ್ಗೆ ಯಾರೇ ಹೊಸದಾಗಿ ಬರ್ತಾ ಇರ್ತಾರೆ ಅವರಿಗೆ ಅವ್ರ ಪಕ್ಕದಲ್ಲಿರೋರು ಸಪೋರ್ಟ್ ಬೇಕಾಗಿದೆ, ಬೇರೆಯವ್ರ ಸಪೋರ್ಟ್ ಅಲ್ಲ ಅವ್ರಿಗೆ. ಈಗ ಇಲ್ಲೊಬ್ಬ ಇದ್ದಾನೆ ಅಂತಂದ್ರೆ ಅವ್ನ ಪಕ್ಕದಲ್ಲೇ ಒಂದಷ್ಟು ಜನ ಸರ್ಕಲ್ ಇರ್ತಾರೆ, ಅವ್ರು ಸಪೋರ್ಟ್ ಮಾಡಬೇಕು. ಸೊ ದಟ್ ಇಟ್ ಸೆಲ್ಫ್ ವಿಲ್ ಟೇಕ್ ದಮ್ ವೆರಿ ಫಾರ್. ಅವ್ರಿಗೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ದಟ್ ಕಂಫರ್ಟ್ ಅನ್ಸಲ್ಲ ಅವ್ರಿಗೆ. ಅದು ಯಾಕೋ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸೇ ನನಗೆ ಒಂದಿಬ್ಬರು ಅಂತ ನನ್ನ ಮುಖದ ಮೇಲೆ ಹೇಳ್ಬಿಟ್ಟಿದ್ದಾರೆ, ಏನಂತ, ಮಗ ನಿನ್ನ ಸಕ್ಸಸ್ ನೋಡಿ ನಂಗೆ ಜಲಸ್ ಆಗ್ತಿದೆ ಮಗ. ಜಲಸ್ ಓಕೆ ಅಮ್ಮ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ನಾನು ನಿನ್ನ ಫ್ರೆಂಡ್ಶಿಪ್ಪೇ ಬೇಡ. ವಾಟ್ ಏನು ಪಾಯಿಂಟ್ ಆದರೂ ಏನಪ್ಪ ನಿಂದು ಅಂತ. ಸೊ
ವೆರಿ ವಿಯರ್ಡ್ ದಟ್ ವಾಸ್, ವೆರಿ ಬ್ಯಾಡ್ ದಟ್ ವಾಸ್. ಐ ಫೆಲ್ಟ್ ಹಾರ್ಟ್ ಬ್ರೋಕನ್ ದಟ್ ಡೇ. ಏನು ಗುರು, ಜೊತೇಲಿದ್ದ ಫ್ರೆಂಡೇ ಹಿಂಗೆ ನೀನು ಬೆಳೆಯೋದು ನಂಗೆ ಇಷ್ಟ ಇಲ್ಲ ಅಂತೆಲ್ಲ ಮಾತಾಡಿ, ಅಲ್ಲ ಹೆಂಗೆ ಜನ ಇರ್ತಾರೆ ಅಂತ ಅಲ್ಲಿಂದ ಐ ಸ್ಟಾರ್ಟೆಡ್ ಕಟ್ಟಿಂಗ್ ಡೌನ್ ಫ್ರೆಂಡ್ಸ್. ಅದೇ ಆಗೋದು. ಸ್ಮಾಲ್ ಸರ್ಕಲ್ ಮಾಡ್ಕೊಂಬಿಟ್ಟೆ. ಹೋಗ್ತಾ ಸೊ ಒಳಗ್ನವ್ರಕ್ಕಿಂತ ಹೊರಗ್ನವ್ರ ಸಪೋರ್ಟೇ ಜಾಸ್ತಿ ಇದೆ. ಕರೆಕ್ಟ್. ಪೀಪಲ್ ಆರ್ ಸಪೋರ್ಟಿಂಗ್ ಮಿ ಅ ಲಾಟ್ ಸರ್. ನಂಗೆ ಗೊತ್ತಿಲ್ದಿರೋರು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸಂಬಡಿ ಒಂದ್ಸಲ ಅಂತ ವಿ ವರ್ ಟಾಕಿಂಗ್ ಅಬೌಟ್ ಬೆಂಗಳೂರು ಟ್ರಾಫಿಕ್. ಯಶವಂತಪುರಿಂದ ಜಸ್ಟ್ ಗೊರಗುಂಟೆಪಾಳ್ಯ ಸಿಗ್ನಲ್ ಹೋಗ್ಬೇಕು ನಾನು. ಯು ವಾಂಟ್ ಬಿಲೀವ್ ದಿಸ್ ಸರ್, ನಾನು ಹೇಳಿದ್ರೆ ನಿನಗೆ ನೀನೇನು ಕಿಚ್ಚ ಸುದೀಪ್ ಅಂದ್ಕೊಂಡ್ಬಿಟ್ಟಿದ್ಯಾ ಅನ್ಬೇಡಿ ನನಗೆ ಆಮೇಲೆ, ಆಯಿತಾ? ಸೊ ಐ ವಿಲ್ ಟೆಲ್ ಯು ದಿಸ್ ಹ್ಯಾಪನ್ಡ್ ವಿತ್ ಮೀ, ಐ ಸ್ವೇರ್ ದಿಸ್ ಹ್ಯಾಪನ್ಡ್. ಯಶವಂತಪುರಿಂದ ಗೊರಗುಂಟೆಪಾಳ್ಯ ಹೋಗ್ತಾ ಇದ್ದೀನಿ. ಐ ವಾಸ್ ಆನ್ ಮೈ ಕಾರ್, ನಡೀತಾ ಇದ್ದೀನಿ, ಮ್ಯೂಸಿಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಕ್ಯಾಶುವಲಾಗಿ ಹೋಗ್ತಾ ಇದ್ದೀವಿ ಸರ್, ನಾವೇನು ಯಾರನ್ನು ಬಂದು ಮಾತಾಡಿಸ್ತಾರೆ ಅಂತ ಅಂದ್ಕೊಂಡು ಹೋಗ್ತಾರಲ್ಲ. ಯಾವನೊಬ್ಬ ಹಿಂಗೆ ಹಿಡ್ದ, ಈ ಸ್ಟಾರ್ಟೆಡ್ ಬ್ಯಾಂಗಿಂಗ್ ದ ಕಾರ್. ನಾನು ಓಕೆ ನಾನೇನೋ ಅಡ್ಡ ಇದ್ದೀನೇನೋ ಅಂತ ಮತ್ತೆ ಬಡ್ದ. ನಾನೇನೋ ತಪ್ಪು ಮಾಡಿದ್ದೀನಾ ಅಥವಾ ಯಾರಿಗನೋ ಗುದ್ಬಿಟ್ನಾ ಗೊತ್ತಿಲ್ಲದೆ ಅಂತ ನಾನು ಟೆನ್ಷನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಐ ಜಂಪ್ ದಿ ಸಿಗ್ನಲ್, ಐ ವೆಂಟ್ ಟಿಲ್ ಗೊರಗುಂಟೆಪಾಳ್ಯ ಸಿಗ್ನಲ್. ಬಂದು ಮತ್ತೆ ಡೋರ್ ಬಡ್ದು ಆ ಟ್ರಾಫಿಕ್ಕಲ್ಲಿ ಇಳಿಸಿ ಅಂತ ಹೇಳಿ ಏನು ಅಂತ ನಾನು ಕೋಪದಲ್ಲಿ ನಾನೇನು ಮಾಡಿದೆ ಅಂದರೆ, ಅಣ್ಣ ಇಲ್ಲ ಅಣ್ಣ, ಐ ಹ್ಯಾವ್ ಸೀನ್ ಯುವರ್ ವೀಡಿಯೋಸ್, ಐ ಲೈಕ್ ಯುವರ್ ವೀಡಿಯೋಸ್, ನೀವು ಸಿಂಗಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ. ಗುರು ಶಾಕ್ ಕೊಟ್ಬಿಟ್ಟಲ್ಲ ಗುರು 2 ನಿಮಿಷ ಅಂತ. ನಾನು ನಿಜ ಸರ್, ಶಾಕ್ ಜೊತೆಗೆ ಐ ಫೀಲ್ಡ್ ವೆರಿ ಗುಡ್ ದಟ್ ಡೇ. ಓ ಗುರು, ನಮ್ಮ ಜೊತೆನೂ ಹಿಂಗೆ ಆಗುತ್ತಾ ಅಂತೆಲ್ಲ. ಫ್ರಮ್ ದಟ್ ಡೇ ಆ್ಯಕ್ಚುಲಿ ಇನ್ನೂ ಮ್ಯೂಸಿಕ್ ಕವರ್ಸ್ ಆಗಲಿ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ. ಮೋಟಿವೇಶನ್ ಸ್ವಲ್ಪ. ಪಾಪ ಅವನಲ್ಲಿ ಸೈಡಲ್ಲಿ ನಿಲ್ಲಿಸಿ ಒಂದು 5 ನಿಮಿಷ ಮಾತಾಡಿ, ಪಾಪ ಪೀಪಲ್ ವೇರ್ ವೆರಿ ಸ್ವೀಟ್ ಸರ್. ಇಲ್ಲ, ನೀವು ಹೇಳಿದ್ದು ಒಂದು ಒಳ್ಳೆ ಮಾತದು. ಏನಕ್ಕೆ ಲಾಟ್ ಆಫ್ ಪೀಪಲ್ ಆರ್ ಕ್ಲೋಸ್ ಟು ಅಸ್ ಅಲ್ಲ. ಆ್ಯಸ್ ಯು ಕ್ಲೈಮ್ ದ ಲ್ಯಾಡರ್ ದೇ ವಾಂಟ್ ಟು ಪುಲ್ ಯು ಡೌನ್. ಇದೇ ಆಗೋದು. ಐ ಥಿಂಕ್ ನಿಮ್ಮ ಜೊತೆ ಅಲ್ಲ, ವೇರ್ ಎವರ್ ಯು ಗೋ, ಐ ಥಿಂಕ್ ದಿಸ್ ದ ಸ್ಟೋರಿ. ಅದಕ್ಕೆ ನೀವು ನೋಡ್ತೀರಲ್ಲ, ಆಲ್ ದ ಸಕ್ಸಸ್ಫುಲ್ ಪೀಪಲ್ ಅವ್ರು ಅದೇ ಮಾತಾಡೋದು. ನನ್ನ ಸರ್ಕಲೇ ಒಂದು 2-3 ಜನ ಅಷ್ಟೇ, ಇನ್ನೊಬ್ರು ಎಲ್ಲ ದೇ ಆರ್ ಮೈ ಫ್ಯಾಮಿಲಿ ಸಪೋರ್ಟರ್ಸ್, ನೀವೇ ನಮ್ಮ ಸಪೋರ್ಟರ್ಸ್, ಇನ್ಯಾರೂ ಇಲ್ಲ ಅಂತ. ಬಟ್ ಐ ಡೋಂಟ್ ನೋ ವೈ ಇಟ್ ಇಸ್ ಲೈಕ್ ದಟ್. ಒಂಥರ ಸಪೋರ್ಟ್ ಕೊಡೋಕ್ಕೆ ಕಷ್ಟ ಜನರಿಗೆ. ಇಲ್ಲ ಎಲ್ಲೋಗ್ಬಿಡ್ತಾನೋ ಇವನು. ನನ್ನ ಇನಿಷಿಯಲ್ ಡೇಸಲ್ಲಂತೂ ಕೇಳಿ ಶೇರ್ ಮಾಡಿಸ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ನೆಲ್ಲ. ಕೇಳಿ ಐ ಹ್ಯಾಡ್ ಟು ಲಿಟ್ರಲಿ ಬೆಗ್ ಪೀಪಲ್ ಟು ಶೇರ್ ಮೈ ವೀಡಿಯೋಸ್. ಬಟ್ ದೇರ್ ಆರ್ ವೆರಿ ನೈಸ್ ಪೀಪಲ್ ಹೂ ಹ್ಯಾವ್ ಶೇರ್ಡ್ ಮೀ, ಹೂ ಹ್ಯಾವ್ ಶೇರ್ಡ್ ಮೈ ಕಂಟೆಂಟ್, ಹೂ ಹ್ಯಾವ್ ಸಪೋರ್ಟೆಡ್ ಮೀ ಲೈಕ್ ರಿಯಲಿ ಇನ್ ಅ ರೈಟ್ ವೇ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಓವರ್ ಟೈಮ್ ದೇರ್ ಆರ್ ಪೀಪಲ್ ಸರ್, 100% ದೇರ್ ಆರ್ ಲೈಕ್ ಜೆನ್ಯೂನ್ ಪೀಪಲ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ. ಬಟ್ ಮೆಜಾರಿಟಿ ಆಫ್ ಇಟ್ ನಮ್ಮವ್ರು ನಮಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ. ದ್ಯಾಟ್ ಈಸ್ ಯೂನಿವರ್ಸಲ್ ಟ್ರೂತ್. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈ ನಮಗೆ ಸಪೋರ್ಟ್ ಮಾಡೋರು ನಮ್ಮ ಅಪ್ಪ ಅಮ್ಮ, ಇನ್ಯಾರನ ಆ ಥರ ಒಡ ಹುಟ್ಟೋರು ಇದ್ದರೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸರ್. ಟ್ರೂ. ಇದು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದಾಗ ಐ ರಿಮೆಂಬರ್ ಅಟ್ಲೀಸ್ಟ್ ನಾವು ಒಂದು ಓಕೆ ಅಟ್ಲೀಸ್ಟ್ 100 ಜನ ಗೊತ್ತಿದ್ದಾರೆ. ಸೊ ದೇ ಟಾಕ್ ಅಬೌಟ್ ದ ಪಾಡ್ಕಾಸ್ಟ್, ದೇ ಸಪೋರ್ಟ್ ಇಟ್, ನನಗೆ ಗೊತ್ತು. ಸೊ ಇಟ್ ಈಸ್ ಫೈನ್. ಸ್ಟಾರ್ಟಿಂಗಲ್ಲಿ ಇಟ್ ಯೂಸ್ ಟು ಬಿ ವೆರಿ ಡಿಫ್ರೆಂಟ್. ಕೇಳೋದು ಫಸ್ಟು, ಏನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ಯಾ, ಹೇಗಿದೆ ಇದು ಅದು ಅಂತ. ಬಟ್ ನೆವರ್ ಲೈಕಿಂಗ್ ಇಟ್, ನೆವರ್ ಶೇರಿಂಗ್ ಇಟ್. ಎಕ್ಸಾಕ್ಟ್ಲಿ, ಎಲ್ಲ ನೋಡ್ತಾರೆ sir, never liking it, never sharing it. Same thing sir, there are like around 400 to 500 people on my WhatsApp list, personal WhatsApp list. ಇವತ್ತಿಗೂ ಎಲ್ಲರಿಗೂ ಕಳಿಸ್ತೀನಿ. ನಾನು ನೆಕ್ಸ್ಟ್ ಏನೇ ಒಂದು ಮಾಡಿದ್ರು ಐ ವಿಲ್ ಸೆಂಡ್ ಎವ್ರಿ ಸಿಂಗಲ್ ಪರ್ಸನ್ ಕೂತ್ಕೊಂಡು ಕಳಿಸ್ತೀನಿ. ಕೆಲವ್ರಿಗಂತೂ ಬ್ರಾಡ್ಕಾಸ್ಟ್ ಇಲ್ಲ, ಇನ್ನೊಂದು 200 ಮೆಂಬರ್ಸ್ ಪರ್ಸನಲ್ ಕಳಿಸ್ತೀನಿ. ಅದರಲ್ಲೂ ಇನಿಷಿಯಲ್ ಡೇಸಲ್ಲಿ ಅದರಲ್ಲೂ ನನಗೆ ಕಡಿಮೆ ಬರೋದು. ಅರ್ಧ ಸೆಕೆಂಡ್ ಇಲ್ವಾ ಇವ್ರಿಗೆ, ಅಟ್ಲೀಸ್ಟ್ ಶೋ ಯರ್ ಪ್ರೆಸೆನ್ಸ್ ವಿತ್ ಲೈಕ್ ಜಸ್ಟ್ ಅಕ್ನಾಲೇಜ್ ಅದನ್ನು ಮಾಡಲ್ಲ. ಐ ಮೀನ್ ಸ್ಮಾಲ್ ಸಪೋರ್ಟ್ ಮ್ಯಾಟರ್ಸ್ ಸರ್. ಬಟ್ ನೌ ಐ ಆಮ್ ನಾಟ್ ಬಿಹೈಂಡ್ ದಟ್ ಸಪೋರ್ಟ್ ಸರ್. ಅದು ಬೇಡ, ಲೆಫ್ಟ್ ದಟ್. ನನಗೆ ಬೇಡ ಸಪೋರ್ಟ್. ನನ್ನ ಆಡಿಯನ್ಸ್ ಇದ್ದಾರೆ, ದೇ ಟೇಕಿಂಗ್ ಮೀ. ನಾನು ಏನೇ ಮಾಡಿದ್ರು ದೇ ಆರ್ ಅಪ್ರಿಷಿಯೇಟಿಂಗ್ ಮೀ. ಬೇಕಾಗಿಲ್ಲ ಬೇರೆ ಅವ್ರದ್ದು ಯಾರ್ದು ಬೇಕಾಗಿಲ್ಲ. ನನ್ನ ಆಡಿಯನ್ಸ್ ಇದ್ದಾರೆ, ನಂಗೆ ಸಪೋರ್ಟ್ ಸಿಗ್ತಾ ಇದೆ, ಬೇಕಾಗಿಲ್ಲ. ಸೂಪರ್, ಸಾಕು ಸರ್. ಐ ಆಮ್ ನಾಟ್ ರನ್ನಿಂಗ್ ಬಿಹೈಂಡ್ ಲೈಕ್ಸ್, ಐ ಆಮ್ ನಾಟ್ ರನ್ನಿಂಗ್ ಬಿಹೈಂಡ್ ವ್ಯೂಸ್. ಆಟೋಮೆಟಿಕ್ಲಿ ನನಗೆಲ್ಲ ಬರ್ತದೆ. ಅಮೇಝಿಂಗ್.
ಆ್ಯಂಡ್ ಯು ಆರ್ ಇನ್ ಯುವರ್ ಓನ್ ರೇಸ್, ಯುವರ್ ಓನ್ ಪೇಸ್, ಯುವರ್ ಓನ್ ರೇಸ್. ಯಾರ ಜೊತೆನೂ ಕಂಪ್ಯಾರಿಸನ್ ಇಲ್ಲ, ಏನೂ ಇಲ್ಲ. ಬೇಡ ಸರ್ ಕಂಪ್ಯಾರಿಸನ್. ಏನು ಮಾಡ್ತೀರಾ ಸಾಕು, ಇವತ್ತು ನಾಳೆ ನಾನು ಇರಲ್ಲ, ಏನು ಮಾಡ್ತೀರಾ? ಟ್ರೂ. ಇನ್ಸ್ಪಿರೇಷನ್ ಯಾರು ನಿಮಗೆ? ಇನ್ಸ್ಪಿರೇಷನ್ ನನಗೆ ದರ್ ಇಸ್ ದಿಸ್ ವೆರಿ ಫೇಮಸ್ ಮ್ಯೂಸಿಷಿಯನ್ ಕಾಲ್ಡ್ ಸ್ಟೀಫನ್ ದೇವಸಿ ಸರ್. ಸ್ಟೀಫನ್ ದೇವಸಿ. ಓಕೆ. ಈಸ್ ಅ ಫೇಮಸ್ ಮ್ಯೂಸಿಕ್ ಕಂಪೋಸರ್ ಇನ್ ಕೇರಳ. ಸೊ ಹೀ ಪ್ಲೇಸ್ ದಿಸ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಗಿಟಾರ್. ಒಂಥರ ಅದು ನೋಡೋಕ್ಕೆ ಗಿಟಾರ್ ಲುಕ್ಕಲ್ಲಿ ಇರುತ್ತೆ. ನೀವು ನೋಡಿರ್ತೀರ ಅರ್ಜುನ್ ಜನ್ಯ ಸರ್ ಒಂದು ಕಾನ್ಸರ್ಟ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಆ ಥರ ಇನ್ಸ್ಟ್ರೂಮೆಂಟ್, ದಟ್ ಇನ್ಸ್ಟ್ರೂಮೆಂಟ್ ಹಿ ಯೂಸ್ ಟು ಪ್ಲೇ. ಇನ್ಸೇನ್ ಕೀಬೋರ್ಡ್ ಪ್ಲೇಯರ್ ಸರ್. ಸೊ ನಂಗೆ ಅದನ್ನು ನೋಡಿ ಇನ್ಸ್ಪೈರ್ ಆಯಿತು. ಸೊ ಐ ಶುಡ್ ಗೆಟ್ ಇನ್ ಟು ದಿಸ್ ಫೀಲ್ಡ್. ಏನಾದರೂ ಮಾಡಬೇಕು, ಐ ಶುಡ್ ಮೀಟ್ ಹಿಮ್ ಒನ್ಸ್. ಹಿಂಗಾದರೂ ಆ ಆಪರ್ಚುನಿಟಿ ಸಿಗಬೇಕು ಅಂತೆಲ್ಲ ಟಿಲ್ ಟುಡೇ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನೇ ಕಷ್ಟಪಟ್ಟು ದುಡ್ದು ಐ purchased that instrument too. I'm practicing with that now. I'm giving shows with that. I'm performing. ಒಳ್ಳೊಳ್ಳೆ ಶೋಸ್ ಸಿಗ್ತಾ ಇದೆ. ಓಕೆ. ಏನು ಗಾಡ್ಸ್ ಗ್ರೇಸ್, ನಂಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ಯಾವಾಗ ಬರುತ್ತೆ ಆ ದಿನ ಅಂತ ಸರ್. ಅಷ್ಟೇ. ಈಸ್ ಮೈ ಇನ್ಸ್ಪಿರೇಷನ್. ನೈಸ್. ನಿಮ್ಮ ವೈಫು ಭಾಳ ಸಪೋರ್ಟ್ ಮಾಡ್ತಾರೆ ಅಂತ ಆಫ್ಕೋರ್ಸ್ ಅನಿಸುತ್ತೆ. ನಿಮ್ಮ ಪೇಜಿಂದ ಇಟ್ ಲುಕ್ಸ್ ಲೈಕ್ ಶಿ ಈಸ್ ಫುಲ್ಲಿ ಸಪೋರ್ಟಿವ್ ಆಫ್ ವಾಟ್ ಯು ಡೂ. 100% ಸರ್. ವೈಫ್ ಬಗ್ಗೆ ಏನು ಹೇಳೋದು ಸರ್, ಅವ್ರು ಬೆಳೆದು ಬಂದಿದ್ದು ವಾತಾವರಣನೇ ಬೇರೆ ಸರ್. ಓಕೆ. ಸೊ ಮೈನ್ ಇಸ್ ಅ ಲವ್ ಮ್ಯಾರೇಜ್. ಓಕೆ. ಇಷ್ಟಪಟ್ಟು ಮದುವೆ ಆಗಿತ್ತು. ನಾನು ಐ ಆಮ್ ಮಿಡಲ್ ಕ್ಲಾಸ್. ದೇ ಆರ್ ಲೈಕ್ ವೆರಿ ಫೈನ್. ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅವ್ರನ್ನ. ಇಟ್ ಇಸ್ ನಾಟ್ ಲೈಕ್ ನಮ್ಮ ಕಡೆ ಬೆಳೆಸಿಲ್ಲ ಅಂತೆಲ್ಲ, ಬಟ್ ನಮ್ಮ ದಾರಿಲಿ ನಾವು ಚೆನ್ನಾಗಿ ಬೆಳೆದಿದ್ದೀವಿ ರಾಯಲ್ ಆಗಿ. ಅವ್ರ ಪಾಡಿಗೆ ಅವ್ರು ರಾಯಲ್ ಆಗಿ ಬೆಳೆದಿದ್ದಾರೆ. ಬಟ್ ಅವ್ರು ಬೆಳೆದು ಬಂದಿರೋ ರೀತಿಗೆ, ನಾನು ಬೆಳ್ಕೊಂಡು ಹೋಗಿರೋ ರೀತಿಗೆ ನನ್ನಂತವನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಇದ್ದು ಸಪೋರ್ಟ್ ಮಾಡಿ ಫಾರ್ ಎವ್ರಿಥಿಂಗ್ ಶಿ ಸಪೋರ್ಟಿಂಗ್ ಸರ್. ಬಟ್ ಇವತ್ತು ನಾನು ಏನೇ ಗೇನ್ ಮಾಡ್ತಾ ಇದ್ದೀನಿ, ವಾಟ್ ಎವರ್ ಏನೇ ನನ್ನ ಪ್ರಾಫಿಟ್ ಆಗ್ತಾಯಿದೆಯೋ, ಲೈಫಲ್ಲಿ ಏನೇನು ಚೆನ್ನಾಗಿ ಆಗ್ತಿದ್ಯೋ ಅಂತಂದ್ರೂ ಎವ್ರಿ ಸಿಂಗಲ್ ಕ್ರೆಡಿಟ್ ಗೋಸ್ ಟು ಮೈ ವೈಫ್ ಸರ್. ಅವ್ರಿಲ್ಲ ಅಂದಿದ್ರೆ ಚಾನ್ಸೇ ಇಲ್ಲ. ಹೌ ಡಸ್ ಶಿ ಸಪೋರ್ಟ್ ಯು, ಲೈಕ್ ಇನ್ ವಾಟ್ ವೇಸ್? ಎವ್ರಿ ವೇ ಸರ್. ನಾನು ಮನೇಲಿ ಕಾಲಿಟ್ಟರೆ ಶಬ್ದ ಶುರು ಆಗುತ್ತೆ, ಮ್ಯೂಸಿಕ್ಕು. ಅವ್ರಿಗೆ ಆ ತಲೆನೋವು ತಡ್ಕೊಳ್ಳೋದ್ರಿಂದ ಅವ್ರದ್ದು ಸಪೋರ್ಟ್ ಸ್ಟಾರ್ಟ್ ಆಗುತ್ತೆ. ನೈಸ್. ಇವತ್ತುವರೆಗೂ ಒಂದಿನೂ ನನ್ನ ಹತ್ರ ಬಂದು ಸೌಂಡ್ ಕಡಿಮೆ ಇಡು ಅಂತ ಹೇಳಿಲ್ಲ. She has lot of things. She is into Bharatanatyam. She is a professional makeup artist. She is into styling models and all. So she is into multiple things. This nandu bere extra headache avrige. So yeah, she's pillar sir. Nice. ಇಲ್ಲ ಆ ಥರ ಸಪೋರ್ಟ್ ಇದ್ರೆ ಇಟ್ ಬಿಕಮ್ಸ್ ಈಸಿಯರ್ ಅಲ್ವಾ? ಇಲ್ಲ ಅಂದರೆ ಇಟ್ ಇಸ್ parents and wife sir. Yeah. ಮೇಜರ್ ಸಪೋರ್ಟ್. ನನ್ನ ತಮ್ಮ ಇದ್ದಾನೆ, ಐ ಹ್ಯಾವ್ ಅ ಬ್ರದರ್. ಓಕೆ. ಯಂಗರ್ ಟು ಯು? ಯಾ. ಸೊ 2 years ಯಂಗರ್. ಏನು ಮಾಡೋದು ಅವನು? 3rd year ಆರ್ಟಿಕಲ್ಶಿಪ್ ಮಾಡ್ತಿದ್ದಾರೆ. ಸೊ ಈಸ್ ಇಂಟು ಡ್ಯಾನ್ಸ್, ಈಸ್ ಇಂಟು ಡ್ರಮ್ಸ್. ಸೊ ಯಾ, ಮೈ ಫ್ಯಾಮಿಲಿ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆಫ್ ಕೋರ್ಸ್ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಫಾರ್ ಯು. ಐ ಆಮ್ ಗ್ಲಾಡ್. ಐ ಮೀನ್ ಯು ಕಾಂಟ್ ಸೇ ಆಫ್ ಕೋರ್ಸ್, ವಿ ಆರ್ ಬ್ಲೆಸ್ಡ್. 100%. Yeah, not all families 100% support ಅಲ್ವಾ? ಐ ಥಿಂಕ್ ಎಸ್ಪೆಷಲಿ ಒಂದು ಆರ್ಟ್ ಫೀಲ್ಡಲ್ಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ, ಇಫ್ ಫ್ಯಾಮಿಲಿ ಇಸ್ ರೆಡಿ ಟು ಸಪೋರ್ಟ್ ಬಿಡಿ, ಇಫ್ ದೇ ಆರ್ ರೆಡಿ ಟು ನಾಟ್ ಗೆಟ್ ಇನ್ ದ ವೇ, ಒಂಥರ ಅವ್ರ ಆಬ್ಸ್ಟಿಕಲ್ ಆಗಬಾರ್ದು. ಆ ಥರ ಇದ್ರೇ ಒಂದು ಇಟ್ ಈಸ್ ಆಲ್ರೆಡಿ ಅ ಬಿಗ್ ಬ್ಲೆಸ್ಸಿಂಗ್. ಸೊ ನಮಗೊಂದು ಟು ಚೇಸ್ ಅವರ್ ಡ್ರೀಮೇ that itself is a blessing ಅಲ್ಲ? ಎಸ್ಪೆಷಲಿ ಒಂದು ಇಫ್ ಯು ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್, ಇಟ್ಸ್ ಅ ಡ್ರೀಮ್. ಒಬ್ರೊಬ್ರಕ್ಕೆ ಲೈಫಲ್ಲೇ ಅದು ಚಾನ್ಸ್ ಸಿಗಲ್ಲ. ಬಟ್ ಮೀ ಆ್ಯಂಡ್ ಯು ಆರ್ ಸಿಟ್ಟಿಂಗ್ ಹಿಯರ್ ಬ್ಲೆಸ್ಡ್. 100%. ಆನ್ ಸಂಡೇ ಮಾರ್ನಿಂಗ್, you have a job, I have a job, we are recording this, so it's like already a very big thing. So anyway, one more thing I want to ask you. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ
ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್, ಅಲ್ಗಾರಿದಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸಡನ್ಲಿ ಏನೋ ಶ್ಯಾಡೋ ಬ್ಯಾನ್ ಅಂತ ಹೇಳ್ತಾರೆ, ಇದು ಅದು ದಿಸ್ ಲಾಟ್ ಆಫ್ ಹ್ಯಾಕ್ಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ನಿಮ್ದು ಏನಾದರೂ ಪ್ಲ್ಯಾನ್ ಇದೆಯಾ ಆನ್ ಸೋಷಿಯಲ್ ಮೀಡಿಯಾ? ಹೌ ಐ ವಾಂಟ್ ಟು ಯೂಸ್ ಮೈ ಸೋಷಿಯಲ್ ಮೀಡಿಯಾ ಗೋಯಿಂಗ್ ಫಾರ್ವರ್ಡ್? ಓಕೆ, ಲೆಟ್ ಒಂಥರ ಗೋ ವಿತ್ ದ ಫ್ಲೋ ಅಂತ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ? ಸರ್, ಮೋರ್ ಆಫ್ ಈಗ ನನಗೆ ಐ ವಾಂಟ್ ಟು ಪೋರ್ಟ್ರೇ ಮೈ ಸೆಲ್ಫ್ ಆ್ಯಸ್ ಅ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್. ಈಗ ಸದ್ಯಕ್ಕೆ ಏನಾಗ್ತಿದೆ ಅಂದರೆ, ಓಕೆ, ಧನಂಜಯ್ ಡಿವೋಷನಲ್ ಸಾಂಗ್ಸ್ ಹಾಡ್ತಾ ಇದ್ದಾರೆ, ಕವರ್ ಸಾಂಗ್ಸ್ ಹಾಡ್ತಾ ಇದ್ದಾರೆ, ಓಕೆ, ಈಸ್ ಪ್ರಮೋಟಿಂಗ್ ಹಿಸ್ ವರ್ಕ್ಸ್, ಈಸ್ ಗೆಟಿಂಗ್ ಶೋಸ್, ಇಷ್ಟೇ ನಡೀತಾ ಇರೋದು ಸದ್ಯಕ್ಕೆ. ಬಟ್ ಮೈ ದಿಸ್ ಥಿಂಗ್, ಇಫ್ ಯು ಆಸ್ಕ್ ಮೀ, ಕ್ರಿಯೇಟ್ ಮೈ ಓನ್ ಸಾಂಗ್ಸ್, reach that to broader audience. My audience should like my compositions. That is my goal. So I want to use my platforms like that. So use ಮಾಡ್ಕೊಂಡು industry connect ಆಗಿ make some nice music. That is the plan. So independent artists ಗೆ I think ಇವಾಗ ಒಳ್ಳೆ ಬೆಳಕು ಬರ್ತಾ ಇದೆ. There is a light scene nowadays to independent artists. ಬರ್ತಾ ಇದೆ. It's a long way to go, but at least ಒಂದು ಲೆವೆಲ್ಗೆ ಬಂದಿದೆ ಇವಾಗ. ಇಟ್ಸ್ ನಾಟ್ ಲೈಕ್ ಸರ್, ಐ ಆಮ್ ನಾಟ್ ಫಾರ್ ಸರ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ನಾಟ್ ಫಾರ್. It is just that I am running a little behind money. I am building something for my life. I have a wife, I have a responsibility. Yes, of course ಇರುತ್ತೆ. So ಅದೆಲ್ಲ ಒಂದ್ಸಲ everything settles down, there is a game, sir. Nice. So ಇವಾಗ ಒನ್ ಥಿಂಗ್ ಯು ಹವ್ ಟೋಲ್ಡ್ ಆಲ್ಮೋಸ್ಟ್ 3-4 times, ನಮ್ಮ ಆಡಿಯನ್ಸಿಂದ ಒಂದು ಸಪೋರ್ಟ್ ಇದೆ ನನಗೆ ಅಂತ. ಸೊ ಮೇ ಬಿ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಇಫ್ ಯು ಕ್ಯಾನ್ ಲುಕ್ ಅಟ್ ದ ಕ್ಯಾಮ್ರಾ ಆ್ಯಂಡ್ ಸೇ ಫ್ಯೂ ಥಿಂಗ್ಸ್ ಟು ಯುವರ್ ಆಡಿಯನ್ಸ್. ಲೈಕ್ ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಟು ಶೇರ್ ವಿತ್ ಯುವರ್ ಆಡಿಯನ್ಸ್? ಅವ್ರಿಗೆಲ್ಲ ನಾನು ಏನು ಮಾತಾಡ್ತೀನಿ ಅಂತದೇನೋ, ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಫ್ರಮ್ ದ ಸ್ಕ್ರ್ಯಾಚ್ ಯಾರ್ಯಾರು ಇದ್ದೀರಾ ನನ್ನ ಜೊತೆಗೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸಣ್ಣ ವರ್ಡ್ ಆಗುತ್ತೆ. ಒಳ್ಳೆ ಆ್ಯಸ್ ಆಫ್ ನೌ ನಾನು ವೀಕೆಂಡ್ ವಿತ್ ರಮೇಶ್ ಜೊತೆ ಕೂತ್ಕೊಂಡು ರೆಡ್ ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋ ಫೀಲಲ್ಲಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ದೇರ್ ವಿತ್ ಮೀ. ಅಷ್ಟೇ ಸರ್, ಏನು ಹೇಳಕ್ಕೆ, ಥ್ಯಾಂಕ್ಸ್ ಈಸ್ ಅ ಸ್ಮಾಲ್ ವರ್ಡ್ ಫಾರ್ ದೆಮ್ ಸರ್. ಏನು ಹೇಳೋದು, ಸುಮ್ಮನೆ ಒಂದು ಫೀಲಲ್ಲಿ ಹೇಳ್ಬೇಕಷ್ಟೆ. ಅವರಿದ್ದಾರೆ ಆ್ಯಂಡ್ ವಿ ಆರ್ ಬ್ಲೆಸ್ಡ್. ಓಕೆ, ಇನ್ ಲೆಟ್ಸ್ ಸೇ ಒಂದು 10 ವರ್ಷದಲ್ಲಿ ವಾಟ್ ಈಸ್ 1 or 2 goals that you see yourself achieving? ಸರ್, ನಾನು ಫಸ್ಟ್ ಫಿಟ್ ಆಗಬೇಕು. ಫಿಟ್ನೆಸ್ ಗೋಲಾ? ಫಸ್ಟ್ ಫಿಟ್. ಯು ಲುಕ್ ಫುಲ್ಲಿ ಫಿಟ್ ಓನ್ಲಿ. ಇಲ್ಲ, ಈ ಬ್ಲೇಸರ್ ತೆಗೆದ್ರೆ ದರ್ ಇಸ್ ಅ ಫ್ಯಾಮಿಲಿ ಪ್ಯಾಕ್. ಯಾ, ಸೊ ಅದನ್ನ ಸ್ವಲ್ಪ ಫಿಟ್ನೆಸ್ ಗೋಲ್ ಇದೆ. ಫಿಟ್ನೆಸ್ ಗೋಲ್ ಇದೆ. ನಂದೊಂದಷ್ಟು ಕಾಂಪೋಸಿಷನ್ಸ್ ಇದೆ, ಅಷ್ಟನ್ನು ಪೋಸ್ಟ್ ಪ್ರೊಡಕ್ಷನ್ ಮಾಡಿಸಿ ರಿಲೀಸಸ್ ಮಾಡಬೇಕು. ಒಳ್ಳೊಳ್ಳೆ ವ್ಯಕ್ತಿಗಳಿಂದ ರಿಲೀಸ್ ಮಾಡಿಸ್ಬೇಕು ಅನ್ನೋ ಪ್ಲಾನ್. 2 names. There is this music composer called Charan Raj. Okay, yes. And another musician Vasuki Vaibhav. So yes, ಅವ್ರ ಕಡೆಯಿಂದ ನನ್ನ ಒಂದು ಹಾಡುಗಳನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಗೋಲ್ ಇದೆ. ಸೊ ಆ ಗೋಲ್ ಯಾವಾಗ ಅಂದರೆ, ನನ್ನ ಸಾಂಗ್ಸು ಓಕೆ ಜನಗಳಿಗೆ ಇಷ್ಟ ಆಗ್ತಿರ್ಬೇಕು. ಸೊ ಆ ಟೈಮ್ನಲ್ಲಿ ಅವ್ರ ಹತ್ರ ಹೋಗೋಕೆ ಒಂದು ಯೋಗ್ಯತೆ ಬಂದಾಗ ಅವ್ರ ಕೈಯಲ್ಲಿ ಹೋಗಿ ರಿಲೀಸ್ ಮಾಡಿಸಿ, ಈ ಥರ ಎಲ್ಲ ಸ್ವಲ್ಪ ಪ್ಲ್ಯಾನ್ ಇದೆ. ಸೊ ಮೋರ್ ಆಫ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಬೇಕು ಅಂತಲೇ ಗೋಲ್ ಇದೆ. ಓಕೆ, ಒನ್ ಲಾಸ್ಟ್ ಕ್ವೆಶನ್. ಆ್ಯಸ್ ಅ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಒಂಥರ ವಾಟ್ ಡು ಯು ಟೆಲ್ ಯುವರ್ ಸೆಲ್ಫ್? ಒಂದು ಮೋಟಿವೇಶನ್ ಇಟ್ಕೊಳ್ಳೋಕ್ಕೆ ವಾಟ್ ಈಸ್ ಒನ್ ಥಿಂಗ್ ಎವ್ರಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಶುಡ್ ಟೆಲ್ ದೆಮ್ಸೆಲ್ವ್ಸ್ ಟು ಕೀಪ್ ಗೋಯಿಂಗ್? ಬಿಡಬಾರ್ದು ಅಷ್ಟೇ, ಜಸ್ಟ್ ಡೋಂಟ್ ಸ್ಟಾಪ್ ಆ್ಯಂಡ್ ಜಸ್ಟ್ ಕೀಪ್ ಅಪ್ಲೋಡಿಂಗ್ ಸಮ್ ವರ್ಕ್ಸ್ ಆಫ್ yours. ಕೆಲವು ಮ್ಯೂಸಿಷಿಯನ್ಸ್ ಇನ್ ಆ್ಯಂಡ್ ಅರೌಂಡ್ ಮೀ, ದೇ ಜಸ್ಟ್ ಡೂಯಿಂಗ್ ದರ್ ವರ್ಕ್. ಸಾಂಗ್ಸ್ ಒರಿಜಿನಲ್ ಸಾಂಗ್ಸ್ ಮಾಡ್ತಾ ಇದ್ದಾರೆ, ದೇ ಆರ್ ಪೋಸ್ಟಿಂಗ್ ಇಟ್, ವಿಚ್ ಆರ್ ನಾಟ್ ಗೆಟಿಂಗ್ ರೆಕಗ್ನೈಸ್ಡ್. ಏನಂತಾರೆ, ಇವತ್ತು ಇಲ್ಲ ಅಂದರೆ ನಾಳೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗಿನ ಸಿಚುವೇಶನ್ ಹೆಂಗಿದೆ ಅಂದರೆ, ಇಫ್ ಯು ಡೋಂಟ್ ಹ್ಯಾವ್ ಅ ರೈಟ್ ಎಕ್ಸ್ಪೋಜರ್, ನಿಮಗೆ ಆಡಿಯನ್ಸ್ ಇಲ್ಲ ಅಂತಂದರೆ ಇಟ್ ಈಸ್ ಲಿಟಲ್ ಹಾರ್ಡ್ ಫಾರ್ ಯು ಟು ಸರ್ವೈವ್ ಇನ್ ದೀಸ್ ಥಿಂಗ್ಸ್. ಸ್ಪೆಷಲಿ ನೀವು ಏನೂ ಜಾಬ್ ಮಾಡದೆ ಇದನ್ನು ಮಾಡ್ತೀನಿ, ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡ್ತೀನಿ ಅಂದರೆ ಇಟ್ ಈಸ್ ಕ್ವೈಟ್ ಕಾಂಪ್ಲಿಕೇಟೆಡ್. ಸೊ ಐ ಥಿಂಕ್ ಇಟ್ ಈಸ್ ಫಸ್ಟ್ ಆಡಿಯನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಐ ಆಮ್ ಇನ್ ಟು ದಟ್ ರೈಟ್ ನೌ. ಐ ಆಮ್ ಬಿಲ್ಡಿಂಗ್ ಆಡಿಯನ್ಸ್. ನನಗೆ ನಂದೇ ಆಡಿಯನ್ಸ್ ಇವಾಗ ಬರ್ತಾ ಇದ್ದಾರೆ. ಇಫ್ ಐ ರಿಲೀಸ್ ಅ ಸಾಂಗ್ ನೌ, ದೇರ್ ಆರ್ ಫ್ಯೂ ಪೀಪಲ್ ಟು ಲಿಸನ್ ಟು ಮೈ ಸಾಂಗ್. ಸೊ ದೇ ಕಮ್ ಟು ಮೀ, ದೇ ಅಪ್ರಿಷಿಯೇಟ್ ಮೀ, ಕೇಳ್ತಾರೆ.
ಎಲ್ಲೋ ಕಾರಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ, ಧನಂಜಯ್ ವಿ ಆರ್ ಲಿಸ್ನಿಂಗ್ ಟು ಯುವರ್ ಸಾಂಗ್ಸ್ ಅಂತ ಕಳಿಸ್ತಾರೆ. ಸೊ ದಟ್ ವೇ ಇಟ್ ವಿಲ್ ಆಲ್ಸೋ ಕೀಪ್ ಅಸ್ ಗೋಯಿಂಗ್. ಏನೇ ಕವರ್ಸ್ ಮಾಡಿದ್ರು ದೇ ವಿಲ್ ಪ್ಲೇ ಆರ್ ಕವರ್ಸ್ ಇನ್ ದ ವೆಹಿಕಲ್ಸ್, ಅವ್ರ ಕವರ್ಸ್ನ ಕೇಳ್ಕೊಂಡು ಓಡಾಡ್ತಾರೆ. ದೇ ಯೂಸ್ ಅವರ್ ಆಡಿಯೋಸ್ ಫಾರ್ ದೇರ್ ಸಮ್ ಅದರ್ ಪ್ರಮೋಷನ್ಸ್ ಆಸ್ ವೆಲ್. ಯಾವುದಾದ್ರು ಆಡಿಯೋಸ್ನ ಯೂಸ್ ಮಾಡಿಕೊಂಡು ದೇ ಕೀಪ್ ಪ್ರಮೋಟಿಂಗ್ ಅಸ್ ಇಂಡೈರೆಕ್ಟ್ಲಿ. ನಮಗೆ ಗೊತ್ತಿಲ್ಲದೆ ದೇ ಆರ್ ಪ್ರಮೋಟಿಂಗ್ ಅಸ್. ಸೊ ಐ ಥಿಂಕ್ ಆಡಿಯನ್ಸ್ ತುಂಬ ಮ್ಯಾಟ್ರ್ ಆಗ್ತಾರೆ ಸರ್. ಆಡಿಯನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ ಫಸ್ಟು. ನನ್ನ ಕೇಳಿದ್ರೆ ಆಡಿಯನ್ಸ್ ಬಿಲ್ಡ್ ಆಗೋ ತನಕ ನಿಮ್ಮ ಇಂಡಿಪೆಂಡೆಂಟ್ ಸಾಂಗ್ಸ್ಗೆ ತುಂಬ ವ್ಯಾಲ್ಯೂ ಇರುತ್ತೆ. ಯು ವಿಲ್ ಹ್ಯಾವ್ ಗಿವನ್ ಯುವರ್ ಹೋಲ್ ಆ್ಯಂಡ್ ಸೋಲ್ ಫಾರ್ ದ್ಯಾಟ್ ಸಾಂಗ್. ಕೂತ್ಕೊಂಡು ಪ್ರೊಡಕ್ಷನ್ ಮಾಡಿ ಬರೆದು ಸ್ಕ್ರ್ಯಾಚಿಂದ ಎಲ್ಲ ಮಾಡಿ. ಸೊ ಅದನ್ನು ವೇಸ್ಟ್ ಆಗಕ್ಕೆ ಬಿಡಬೇಡಿ ಅನ್ನೋದು ಅಂದೇ ಪಾಯಿಂಟ್. ಬಿಲ್ಡ್ ಆಡಿಯನ್ಸ್, ಆಮೇಲೆ ಶೂಟ್ ಮಾಡಿ ಅಷ್ಟೇ. ಬಿಫೋರ್ ದಟ್ ಮೇಕ್ ಮನಿ ಸಮ್ ಹೌ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಷ್ಟೇ, ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಎಕ್ಸಾಕ್ಟ್ಲಿ. ಡ್ರೀಮು, ಪ್ಯಾಷನ್ನು ಇದೆಲ್ಲ ಒಂದು ಕಡೆ, ದುಡ್ಡು ಒಂದು ಕಡೆ. 100%. ಸೂಪರ್ ಧನಂಜಯ್. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಸ್ಪೀಕ್ ಅಬೌಟ್? ನಥಿಂಗ್. ಆಲ್ ಗುಡ್. ಆಲ್ ಗುಡ್. ಸೂಪರ್. ಥ್ಯಾಂಕ್ ಯು ಇಲ್ಲಿ ಬರೋಕ್ಕೆ. ಐ ಥಿಂಕ್ ಐ ರಿಯಲಿ ಲೈಕ್ ದಿಸ್ ಕಾನ್ವರ್ಸೇಷನ್. ಥ್ಯಾಂಕ್ ಯು. ಒಂಥರ even when I spoke to you on the phone, I got a lot of positive energy from you. That's nice. So first of all, Dhananjay I didn't recognize when I called him. Said, "Yarappa, who is this?" I'll tell you, I was in a shooting. I was on my Bluetooth earphones. I told him I was on my Bluetooth. ಯಾರು ಅಂತ ಕೇಳ್ತೇನೆ. ಮೊಬೈಲ್ ಇಲ್ಲ ಕೈಯಲ್ಲಿ, ಟು ಸಿ ದ ನೇಮ್. ಡಿಸ್ಟರ್ಬ್ ಮಾಡ್ತಾ ಇದ್ದೆ ನನಗೆ. ಆಮೇಲೆ ಆಫ್ಟರ್ 2-3 ವರ್ಡ್ಸ್ ಆಮೇಲೆ ಗೊತ್ತಾ, ಹೇಳಿ ಅಂತ. ಆಮೇಲೆ ವಿ ಗಾಟ್ ಇನ್ ಟು ದ ಕಾನ್ವರ್ಸೇಷನ್. ಸೊ ಐ ಥಿಂಕ್ ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ತುಂಬ ಇಷ್ಟ ಆಯಿತು ಈ ಪಾಡ್ಕಾಸ್ಟ್ಗೆ ಬರಲಿಕ್ಕೆ. ಬಿಕಾಸ್ ಐ ಹವ್ ಸೀನ್ ಮೈ ಫ್ರೆಂಡ್ಸ್ ಕಮ್ ಟು ದಿಸ್ ಪಾಡ್ಕಾಸ್ಟ್ ರೀಸೆಂಟಾಗಿ ಅಷ್ಟೇ. ಆಸ್ ವಿ ಸ್ಪೋಕ್ ಒನ್ಸ್ ಐ ಎಂಟರ್ಡ್ ಮೇಕ್ನಾ ಪಾಡ್ಕಾಸ್ಟ್ ನೋಡಿ ನಂಗೆ ಆಲ್ರೆಡಿ ಇಷ್ಟ ಆಯ್ತು ಈ ಪಾಡ್ಕಾಸ್ಟ್ಗೆ ಬರಲಿಕ್ಕೆ. ನನಗೆ ಗೊತ್ತಿಲ್ಲದೇನೆ ಐ ಆಮ್ ಆಲ್ರೆಡಿ ಇನ್ ಟು ದಿಸ್ ಪಾಡ್ಕಾಸ್ಟ್. ಐ ಆಮ್ ಗ್ಲಾಡ್. ನಮಗೆ ಲೈಕ್ ಐ ಸೆಡ್, ಇಟ್ ಈಸ್ you want to meet like-minded people. ಅದಕ್ಕೆ ಐ ಥಿಂಕ್ ದ ಎನರ್ಜಿ ದಟ್ ಯು ಗೇವ್ ಮಿ, ಇಟ್ ವಾಸ್ ರಿಯಲಿ ನೈಸ್. ಇಟ್ ವಾಸ್ ರಿಯಲಿ ಪಾಸಿಟಿವ್. ನೀವು ಅಷ್ಟೇ ತುಂಬ ಕ್ಯಾಂಡಿಡ್ ಇದ್ರಿ ಆ್ಯಂಡ್ ವೆರಿ ಫ್ರೆಶ್ ಅಪ್ರೋಚ್ ಇತ್ತು ನಿಮ್ಮದು. ಇಟ್ ಡಿಂಟ್ ಫೀಲ್ ಲೈಕ್ ಅ ಕ್ವಶನ್ ಥಿಂಗ್. ಇಟ್ ಈಸ್ ಲೈಕ್ ಅ ವೆರಿ ಕ್ಯಾಶುಯಲ್, ವೆರಿ ಪೀಸ್ಫುಲ್. ಆ್ಯಂಡ್ ಒಬ್ಬ ಫ್ರೆಂಡು ಎದುರುಗಡೆ ಕೂತ್ಕೊಂಡು ಮಾತಾಡ್ದಂಗಿತ್ತು. Good coming here, sir. Thanks for giving me this space to sit and talk to you. Yes, you're welcome. Amele, this is not the last time. You should definitely come back whenever ನೀವು ಹೇಳಿದ್ರಲ್ಲ ಇವಾಗ ಮೈಲ್ ಸ್ಟೋನ್ಸ್ ಇದೆ ಅಂತ. ವೆನೆವರ್ ಯು ಹಿಟ್ ಅ ಮೈಲ್ ಸ್ಟೋನ್, ಯು ಶುಡ್ ಕಮ್ ಬ್ಯಾಕ್ ಆನ್ ದ ಪಾಡ್ಕಾಸ್ಟ್ ಅಂಡ್ ಡಿಸ್ಕಸ್ ಹೇಗೆ ಮಾಡಿದ್ರಿ, ವಾಟ್ ಅಂಡ್ ಆಲ್ ಹ್ಯಾಪನ್. ಸೊ ದಿಸ್ ಇಸ್ ಓನ್ಲಿ ದ ಸ್ಟಾರ್ಟರ್ ನಿಮ್ಮ ಜೊತೆ. ಸೊ ಮೇನ್ ಕೋರ್ಸ್ ಇಸ್ ಸ್ಟಿಲ್ ಪೆಂಡಿಂಗ್. ಕರೆಕ್ಟ್. ಸೊ ದಿಸ್ ವಾಸ್ ಧನಂಜಯ್ ಆನ್ ಅ ಪರ್ಸನಲ್ ನೋಟ್ ವಿತ್ ಆದರ್ಶ್ ಸಾಕ್ರೆ. ಐ ಥಿಂಕ್ ಇಲ್ಲಿ ತನಕ ನೋಡಿದ್ದೀರಂದರೆ thank you so much. As a podcast we also have a long way to go, but thank you for supporting Dhananjay and his journey. Thank you for watching this episode as well. And as always we'll see you on the next one. Thanks Dhananjay. Thanks a lot. Super. It was lovely.